ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸಂಸ್ಕಾರ ಹೊಂದಿದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಗಳು. ಬನ್ನಿ ವೀಕ್ಷಕರೇ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ನಮಗೆ ಕಾಯಿಲೆ ಇದೆ ಅನ್ನೋದನ್ನ ನಾವು ಡಾಕ್ಟರ್ ಹತ್ರ ಹೋಗೋದಕ್ಕಿಂತ ಮುಂಚಿತವಾಗಿಯೇ ನಮಗೆ ನಾವೇ ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ಗುರುಗಳೇ? ಸರಿ. ಶ್ರೀ ಗುರುಭ್ಯೋ ನಮಃ. ಅಲ್ಲ, ನಾವು ಡಾಕ್ಟ್ರಂತೂ ಅಲ್ಲ, ಹೆಂಗೆ ತಿಳ್ಕೊಳಕ್ಕಾಗತ್ತೆ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ಸತ್ತೆ. ಹೌದು. ಆದರೂ ಗೊತ್ತಾಗ್ತಾ ಇರತ್ತೆ, ಸ್ವಲ್ಪ ಎಲ್ಲೋ ವ್ಯತ್ಯಾಸ ಆಗ್ತಾ ಇದೆ, ಅನ್ನೋದೇ ಸ್ವಲ್ಪ ಡೌಟು. ಯಾವುದ್ರಲ್ಲೋ, ಮನಸ್ಸಲ್ಲೋ ದೇಹದಲ್ಲೋ ಎಲ್ಲೋ ವ್ಯತ್ಯಾಸ ಆಗ್ತಾ ಇದೆ, ಸ್ವಲ್ಪ ತೊಂದರೆ ಆಗಬಹುದು. ಓಕೆ, ಆದರೆ ಮೂಲ ಕಾರಣ ಬೇಕು ನಮಗೆ. ನಾನು ರೋಗಿ ಆಗೋ ಮಟ್ಟಕ್ಕೆ ಬಂದಿದ್ದೀನಾ ಅಂತಕ್ಕಂತಹ ಗುರುತು ಬೇಕು. ಆ ಗುರುತು ಯಾವುದು ಅಂತ ಪ್ರತಿಯೊಬ್ಬರು ತಿಳ್ಕೊಳ್ತಕ್ಕಂಥದ್ದು ಇದನ್ನು ವೈದ್ಯ ವಿಜ್ಞಾನ ಅಂತಾರೆ. ನಮ್ಮ ದೇಹವನ್ನು ನಾವು ಗುರುತಿಸಿಕೊಳ್ಳುವುದು. ಆಮೇಲೆ ಹೋಗಿ ಹೆಚ್ಚು ಕಮ್ಮಿ ಜಾಸ್ತಿ ಆದಾಗ ಗುರುತಿಸೋ, ಇನ್ನೊಬ್ಬರ ಹತ್ರ ಹೋಗಿ ಡಾಕ್ಟರ್ ಹತ್ರ ಹೋಗಿ ಕೇಳೋದು ಸಹಜವಾಗಿದೆ. ದೇಹಕ್ಕೋಸ್ಕರವಾಗಿ ಮಾಡ್ತಕ್ಕಂತಹ ಒಂದು ಚಿಕಿತ್ಸೆ ವಿಚಾರ ಏನಿದೆ ಅದು ಡಾಕ್ಟರ್ಗೆ ಸಂಬಂಧಪಟ್ಟಂಥದ್ದು, ಅದು ಮಾಡ್ತಕ್ಕಂಥ ವಿಚಾರ. ಆದರೆ ನಾವು ತಿಳ್ಕೊಳ್ಬೇಕಾಗಿದ್ದು ನಮ್ಮ ದೇಹ ಸ್ಥಿತಿ ಹೇಗೆ, ಏನು ಆಗ್ತಾ ಇದೆ, ಏನು ಆಗಿದೆ, ಇದನ್ನು ನಾವು ತಿಳ್ಕೊಳಕ್ಕೋ ಮಟ್ಟಕ್ಕೆ ಹೋದಾಗ ಡಾಕ್ಟರ್ ಹತ್ರ ಹೋದಾಗ ತುಂಬ ಅನುಕೂಲ ಆಗತ್ತೆ. ನಮಗೆ ಅರಿವಿಲ್ಲದೆ ಡಾಕ್ಟರ್ ಹತ್ರ ಹೋದಾಗ ಸ್ವಲ್ಪ ಕಷ್ಟ ಆಗತ್ತೆ. ನಮಗೆ ಗೊತ್ತಾಗ್ಬಿಟ್ರೆ ನಾವೇ ಡಾಕ್ಟರ್ ಅಲ್ವಾ? ಹಾಗಾದರೆ ಮತ್ತೆ ಅವ್ರ ಹತ್ರ ಹೋಗೋ ಅವಶ್ಯಕತೆನೇ ಇರಲ್ವಲ್ಲ. ಆ ಥರ ಅನ್ಕೊಳಕ್ಕಾಗಲ್ವಲ್ಲ. ಮಗು ಆಗ್ಬೇಕಾದ್ರೆ ಅಪ್ಪ ಅಮ್ಮ ಇಬ್ಬರು ಬೇಕು, ಯಾರೋ ಒಬ್ಬರಿದ್ರು ಸಾಕು ಅಂತ ನಾವು ಅನ್ಕೊಳಂಗಿಲ್ಲ. ಅದು ಅನ್ಕೊಂಡ್ರೂ ಆಗಲ್ಲ. ಅದು ಈ ಕಾಲದಲ್ಲಿ ಅದು ಯಾಕೆ ಆಗಲ್ಲ ಅನ್ನೋ ಮಟ್ಟಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಯಾಕೆಂದರೆ ಏನೇ ಇವತ್ತು ಇಲ್ಲ ಹೌದು ಎರಡೂ ಹೇಳೋಕ್ಕಾಗಲ್ಲ. ಅದು ಯಾಕಾಗಲ್ಲ? ಈ ರೀತಿ ಮಟ್ಟಕ್ಕೆ ಹೋಗಿದ್ದೀವಿ ನಾವು. ಖುಷಿ ಪಡುವಂಥ ವಿಚಾರ ಅದೊಂದರಲ್ಲಿ ಎಲ್ಲವೂ ಸಾಧ್ಯ ಮಾಡ್ತಾ ಇದ್ದೀವಿ ಅಂತ. ಆದರೆ ನಮ್ಮ ದೇಹದ ಬಗ್ಗೆ ನಮಗೆ ಅದರ ಅರಿವಿದೆಯಾ ಅಂತಕ್ಕಂಥ ಒಂದು ವಿಚಾರ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ನಾವು ಮೊದಲು ಶಾಂತವಾಗಿ ಇರಬೇಕು, ಸಂತೋಷವಾಗಿರಬೇಕು ಅಂತ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹ ಸತ್ಯ. ಹೌದು. ಶಾಂತವಾಗಿರಬೇಕು, ಸಂತೋಷವಾಗಿರಬೇಕು. ಇದೀರಾ? ಸಂತೋಷವಾಗಿ ಯಾವಾಗಲೂ ಒಂದ್ಸಲ ಸಂತೋಷವಾಗಿದ್ರೆ ಅದು ಕೌಂಟಿಗೆ ಬರಲ್ಲ. ಯಾವಾಗಲೂ ಸಂತೋಷಭರಿತವಾಗೇ ಇರಬೇಕು. ಸಂತೋಷ ಇದ್ದಾಗ ಶಾಂತವಾಗಿರ್ತಕ್ಕಂಥ ಸಾಧ್ಯತೆ 100% ಇರುತ್ತೆ. ಈಗ ಇದು ಪ್ರತಿಯೊಬ್ಬರಲ್ಲೂ ಇದೆಯಾ? ಅಲ್ಲ, ನನಗೆ ಆ ಚಿಂತೆ, ಅದು ನಾನು ಹೇಳ್ತಾ ಇರೋದು ಚಿಂತೆ ಸೆಕೆಂಡ್ರಿ. ಸಂತೋಷಭರಿತವಾಗಿರ್ಲಿಕ್ಕಾಗಿದೆಯಾ? ಆದರೆ ಸಂತೋಷವಾಗಿರಬೇಕು ಇಲ್ಲ, ಅದಕ್ಕೊಂದು ಗುರುತು ಬೇಕಾಗತ್ತೆ. ಏನದು ಗುರುತು ಅಂತಕ್ಕಂಥದ್ದು? ನಮ್ಮ ಮೆದುಳು ಅಂತಕ್ಕಂತಹ ಒಂದು ಭಾಗವನ್ನು ತಗೊಂಡಾಗ ಆ ಮೆದುಳು ಯಾವುದರೊಳಗಡೆ ಇದೆ, ಮೆದುಳು ಯಾವುದರ ಒಳಗಡೆ ಇದೆ ಅಂದರೆ ತಲೆ ಒಳಗಡೆ ಇದೆ ಅಂತ ಗೊತ್ತು ಅಂತ ಅನ್ಕೊಳ್ಳೋದಲ್ಲ. ಅದು ನೀರಿನ ಭಾಗದಲ್ಲೇ ದ್ರವ ರೂಪದಲ್ಲೇ ಅಡಕವಾಗಿರ್ತಕ್ಕಂಥ ಭಾಗ. ನೀರಿನ ಅಂಶ 75% ನೀರಿನ ಅಂಶದಲ್ಲೇ ಇರ್ತಕ್ಕಂತಹ ಒಂದು ಸತ್ಯವಾದ ಸಂಗತಿ ನಮ್ಮ ಮೆದುಳು. 75% ನೀರಿನ ಅಂಶದಲ್ಲಿ ಇರ್ತಕ್ಕಂಥದ್ದು. ಆದರೆ ನಮ್ಗೆ ಬಿಸಿನೇ ಇರುತ್ತಲ್ಲ ತಲೆ, ಮತ್ತೆ ಯಾಕೆ? ಈ ಪ್ರಶ್ನೆಗೆ ಉತ್ತರ ತಗೋಬೇಕು. 75% ನೀರಿನ ಅಂಶ ಮೆದುಳಿಗೆ ಇರ್ತಕ್ಕಂತಹ ಸತ್ಯ, ಓಕೆ. ಮತ್ತು ಯಾವಾಗಲೂ ತಲೆ ಬಿಸಿ ಆಗ್ತಾ ಇರ್ತದಲ್ಲ, ಬೇಜಾರಾಗ್ತಾ ಇರ್ತಲ್ಲ, ಕೋಪ ಬರ್ತದಲ್ಲ, ಈ ಪ್ರಶ್ನೆಗೆ ಉತ್ತರ ಯಾಕೆ ಸಿಕ್ಕಿಲ್ಲ ಅಂತಕ್ಕಂತಹ ಒಂದು ವಿಚಾರ. ಈಗ ಸಾಮಾನ್ಯವಾಗಿ ಇತ್ತೀಚೆಗೆ ಒಂದು ಸಂಶೋಧನೆಯ ಒಂದು ಲೆಕ್ಕಾಚಾರಕ್ಕೆ ಬಂದಾಗ ಏನು, ಹೃದಯಾಘಾತಕ್ಕೆ ಒಂದು ಸಂಶೋಧನೆಯ ಒಂದು ವಿಚಾರ ಓಪನ್ ಆಗಿರ್ತಕ್ಕಂಥದ್ದು. ಉಪ್ಪು ಮತ್ತು ಸಕ್ಕರೆಯನ್ನು ಸ್ವಲ್ಪ ಕಡಿಮೆ ಮಾಡಿ
ಸ್ವಲ್ಪ ಚೇತರಿಸ್ಕೋಬೋದು ಅನ್ನೋ ಒಂದು ಸಂಶೋಧನೆ ಬಂದಿದೆ. ಓಕೆ. ಒಪ್ಕೊಳ್ಳುವಂಥ ವಿಷಯನೇ. ಆದರೆ ಅದಕ್ಕಿಂತ ದೊಡ್ಡ ಗುಮ್ಮ ಒಂದಿದೆ. ದೊಡ್ಡ ಗುಮ್ಮ ಅಂದರೆ ನಾವು ಉಪ್ಪು ಕಮ್ಮಿ ಮಾಡಿ ಸರಿ ತಿನ್ನೋದ್ರಲ್ಲಿ ಕಮ್ಮಿ ಮಾಡಿದ್ರೆ ಕೈಕಾಲು ಅಳ್ಳಾಡಕ್ಕೆ ಶುರು ಆಗುತ್ತೆ. ತೀರಾ ಕಮ್ಮಿ ಮಾಡಿದ್ರೆ ಕೈಕಾಲು ಅಳ್ಳಾಡಕ್ಕೆ ಶುರು ಆಗುತ್ತೆ, ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಆಮೇಲೆ ಮುಂದೆ ಏನೂ ಆಗಲ್ಲ, ಅನ್ಫಿಟ್ ಅಂತ ತಿಳ್ಕೊಂಬಿಡ್ಬೇಕು. ಅಂದರೆ ತೀರಾ ತಿನ್ನೋದೇ ಬೇಡ ಅಂತ ಪ್ರಶ್ನೆ ಅಲ್ಲ, ಉಪ್ಪು ಬೇಕಾಗತ್ತೆ. ಆದರೆ ಸ್ವಲ್ಪ ಕಡಿಮೆ ಮಾಡಿ ಅಂತ ಒಂದು ಸಂಶೋಧನೆಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ. ಒಪ್ಕೊಳ್ಳೋಣ, ಕಮ್ಮಿ ಮಾಡೋಣ, ಅದ್ರ ಬಗ್ಗೆ ಎಚ್ಚರಿಕೆ ತಗೊಳ್ಳೋಣ. ಆದರೆ ದೊಡ್ಡ ಗುಮ್ಮ ಇದೆ ಅಂತ ಹೇಳಿದೆ. ಅದಕ್ಕೆ ಮೀರಿ ದೊಡ್ಡ ಗುಮ್ಮ ಯಾವುದಿರ್ಬೋದು? ಯಾವುದು ಗುರುಗಳೇ? ಒತ್ತಡನ? ಅಲ್ಲಲ್ಲ, ಒಂದು ವಿಷಯ, ಉಪ್ಪಿನ ಅಂಶವನ್ನು ಕಡಿಮೆ ಮಾಡೋದ್ರಿಂದ ಹೃದಯಾಘಾತಕ್ಕೆ ಸ್ವಲ್ಪ ಪರವಾಗಿಲ್ಲ, ಶಾಂತವಾಗಿರ್ಬೋದು, ಸಂತೋಷವಾಗಿರ್ಬೋದು ಅನ್ನೋದು ಒಂದು ಮಾಹಿತಿ ಬಂದಿರತಕ್ಕಂಥ ಒಂದು ಸಂಶೋಧನೆ, ಒಂದು ಪ್ರಕ್ರಿಯೆ. ಓಕೆ. ಅದಕ್ಕೆ ಮೀರಿ ಒಂದು ದೊಡ್ಡದಿದೆ ಅಂತ ಅಂದ ಮೇಲೆ ನಮ್ಮನ್ನು ಅದು ನಮ್ಮನ್ನು ಮೀರಿಸಿರ್ತಕ್ಕಂಥ ಒಂದು ಸತ್ಯ. ನಾವು ಅದನ್ನು ಮೀರಕ್ಕಾಗಲ್ಲ, ಆಗೋದೂ ಇಲ್ಲ, ತೊಗಲಾಕೊಂಡಿದ್ದೀವಿ. ಅಂಥದ್ದು ಯಾವುದು ಗುರುಗಳೇ? ಅದನ್ನೇ ಗುಮ್ಮ ಅಂದಿದ್ದು ನಾನು. ಹಾಗಾದರೆ ಸಂಶೋಧನೆ ಇದು ಗೊತ್ತಾಗಿಲ್ವಾ? ಅದು ಅವ್ರನ್ನೇ ಕೇಳಬೇಕು. ಹಂಗಂತ ಸುಳ್ಳು ಅಂತಲ್ಲ, ಇರೋ ವಾಸ್ತವ ಹೇಳಿದ್ದಾರೆ. ಅದಕ್ಕೆ ಮೀರಿ ಒಂದು ಅಂಶ ಇದೆ ಅಂತ ನಾವು ಒಂದು ಹೆಜ್ಜೆ ಮುಂದೆ ಹೋಗೋಣ ಅಂತ ನನ್ನ ತೀರ್ಮಾನ. ಅದಕ್ಕೆ ಮೀರಿ ಒಂದು ಹೆಜ್ಜೆ ನಾನು ಸಂಶೋಧನೆ ಪ್ರಶ್ನೆ ಹೋಗಿಲ್ಲ, ಸತ್ಯವಾದ ಸಂಗತಿಯನ್ನು ಹೇಳ್ತೀನಿ. ಏನು ಅದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗ್ತಕ್ಕಂತಹ ವಿಚಾರ ಯಾವುದಪ್ಪ ಅಂತಂದರೆ ಅಂತರ್ಜಲ. ಏನು ಅಂತರ್ಜಲ? ನಾವು ತೆಗೆಯುತ್ತಿರುವ ನೀರಿನಲ್ಲಿ ಉಪ್ಪಿನಾಂಶ ಯಾರಿಗುಂಟು ಯಾರಿಗಿಲ್ಲ? ಇದೆಯಾ ಇಲ್ವಾ? ಇದೆ ಗುರುಗಳೇ. ಈ ಗುಮ್ಮನ್ನ ಹೇಗೆ ರಿಪೇರಿ? ಅದಕ್ಕೊಂದು ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ನಾವು. ಉಪ್ಪು ನೀರು ಸಿಕ್ಕದೆ ಅದು ಇನ್ನೇನು ಮಾಡೋಣಪ್ಪ, ಮನೆ ಕಟ್ಟಕ್ಕೆ ಫೈನ್. ಆದರೆ ಅದಕ್ಕೆ ಸ್ವಲ್ಪ ಬುದ್ಧಿವಂತಿಕೆ ಬಳಸಿದ್ದೀವಿ ನಾವು. ಕುಡಿಯೋಕ್ಕೆ ಎಲ್ಲೋ ಬೇರೆ ಕಡೆ ತರಿಸ್ಕೊಳ್ಳೋಣ, ಇದನ್ನ ಬಳಸ್ಕೊಳ್ಳೋಣ, ಆಗಲ್ವೇ? ಆಗಲ್ಲ. ಸ್ನಾನ ಮಾಡಕ್ಕೆ ಬೇಕಲ್ವಾ? ಸಾಕಲ್ವಾ ನಿಮ್ಮ ಚರ್ಮ ಕಂಟ್ಕೊಳ್ಳೋದು? ಸ್ನಾನ ಮಾಡುವಾಗ ನಿಮ್ಮ ಚರ್ಮ ಕಂಟ್ಕೊಳ್ಳೋದ್ರಿಂದ ಏನೆಲ್ಲ ಆಗತ್ತೆ ಅಂದರೆ ಅದಕ್ಕೆ ವರ್ಣನೆ ಮಾಡೋಕ್ಕೆ ಆಗಲ್ಲ. ಈಗ ಬದುಕಿ ಹೆಂಗೆ ಬದುಕ್ತೀರ ನೋಡೋಣ. ಚರ್ಮ ಅಂಟ್ಕೊಳ್ಳೋದ್ರಿಂದ ಆ ಚರ್ಮ ಅಂಟ್ಕೊಳ್ಳೋದ್ರಿಂದ ಏನೆಲ್ಲ ಅನುಭವಿಸ್ತೀವಿ ಅನ್ನೋದು ಅದಕ್ಕಿಂತ ವಿಭಿನ್ನವಾದ ವಿಚಾರ ಇದೆ. ಕುಡಿಯೋಕ್ಕೆ ಡ್ರಮ್ಮಲ್ಲಿ ನೀರು ಏನೋ ತಂದು ಕ್ಯಾನೋ ತಂದು ಕುಡಿದ್ರಿ, ಹೌದು. ಸ್ನಾನ ಮಾಡಬೇಕಲ್ಲ, ಹೌದು. ಈ ಸ್ನಾನಕ್ಕೆ ನೀರು ಎಲ್ಲಿಂದ ತತ್ತೀರಾ? ಹಾಗಿದ್ದ ಮೇಲೆ ನಮ್ಮ ಬದುಕು ಯಾವ ಮಟ್ಟಕ್ಕಾಗಿದೆ ಪ್ರತಿಯೊಬ್ಬರು ಯೋಚನೆ ಮಾಡಿ. ಈ ಸತ್ಯತೆಯನ್ನು ನಾವು ತಿಳ್ಕೊಳ್ಳೋದಕ್ಕೆ ಏನು ಮಾಡೋಣ ಸ್ವಾಮಿ? ಸಿಕ್ಕದೇ ಉಪ್ಪು ನೀರಲ್ಲ. ಅವಾಗಲೇ ಒಂದ್ಸಲ ಹೇಳಿದೆ ಕೂಡ ಕಾರ್ಯಕ್ರಮದಲ್ಲಿ, ಆ ಉಪ್ಪು ನೀರು ಸಿಕ್ಕಿದ್ರೆ ಸಿಹಿ ನೀರು ಮಾಡ್ಕೊಳ್ಳುವಂಥ ಮಟ್ಟಕ್ಕೆ ನಾವು ಹೋಗಿಲ್ಲ. ಅದು ಮಾಡಕ್ಕೆ ಪ್ರಯತ್ನ ಪಟ್ಟರೆ ಇದಕ್ಕೆ ರಿಪೇರಿ ಮಾಡಬಹುದು. ಯಾವಾಗ ಮಾಡ್ತೀರಾ, ಮಾಡಕ್ಕೆ ಬಯಸ್ತೀರಾ, ಸ್ವಲ್ಪ ಎಚ್ಚರಿಕೆಯಿಂದ ತಗೊಂಡ್ರೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಉಪ್ಪು ನೀರು ಸಿಗ್ತಾ ಇದೆ, ಇಲ್ಲ ಬದುಕಲಿಕ್ಕೆ ಆಗಲ್ಲ, ಬೇಕೇ ಬೇಕು, ಬದುಕು ಅನ್ನೋದು ಬೇಕು. ಹಾಗಿದ್ದ ಮೇಲೆ ಅದಕ್ಕೆ ಆಲ್ಟ್ರೇಷನ್ ಏನು? ಇದನ್ನು ಮಾಡಿಕೊಂಡಾಗ ಸ್ವಲ್ಪ ತೃಪ್ತಿಯಾಗಿ, ನೆಮ್ಮದಿಯಾಗಿ, ಧೈರ್ಯವಾಗಿರ್ತಕ್ಕಂತಹ ಒಂದು ವಿಚಾರ. ನಮ್ಮ ಆಂತರ್ಯವನ್ನು ಅಂತರ್ಜಲದಿಂದ ನಾವು 70-80 ಭಾಗ ಕುಸಿದು ಹೋಗಿದ್ದೀವಿ. ಇವತ್ತೊಂದಲ್ಲ, ಇದು ನಮ್ಮ ಜೀನ್ಸ್ ಅಂತ ನಾವೇನು ಹೇಳ್ತೀವೋ, ನಮ್ಮ ವಂಶದಲ್ಲಿ ಎಷ್ಟೋ ವಂಶದಿಂದ ಇದು ಅಂಟ್ಕೊಂಡೇ ಬಂದಿದೆ, ನಾವು ತೆಗಿಯೋಕ್ಕಾಗೇ ಇಲ್ಲ. ಈಗಲೂ ಇಂಥ ಕಾಲದಲ್ಲೂ ಕೂಡ ನಾವು ವೈಜ್ಞಾನಿಕವಾಗಿ ಮುಂದುವರೆದಿದ್ದೀವಿ, ಬುದ್ಧಿವಂತರಾಗಿದ್ದೀವಿ ಅಂತ ಅಂದ್ಕೊಂಡು ಕೂಡ ಈ ಉಪ್ಪಿನ ಅಂಶವನ್ನು ನಾವು ಹೇಗೆ ಶೋಧನೆ ಮಾಡಬೇಕು, ಅದನ್ನು ಹೇಗೆ ಬಳಸಬೇಕು? ಯಾಕೆ ಅಂದರೆ ಇವತ್ತು ಸಮುದ್ರದ ನೀರನ್ನ ನಾವು ಬಳಸುವಂಥ ಮಟ್ಟದಲ್ಲಿ ನಾವು ಇರ್ತಕ್ಕಂಥ ವಾಸ್ತವನೇ. ಹೌದು. ಅದಕ್ಕೋಸ್ಕರವಾಗಿ ಸಮುದ್ರ ನೀರು ಡೈರೆಕ್ಟಾಗಿ ಆಗಲಿ ಅಂದರೂ ಮಳೆಯ ರೂಪದಲ್ಲಿ ನಾವು ಬಳಸ್ತಾ ಇದ್ದೀವಿ. ಇದನ್ನು ನಾವು ಪವಿತ್ರವಾದ ಜಲ ಅಂತ ಹೇಳ್ಬೋದು. ಇದಕ್ಕೆ ಮೀರಿ ಪ್ರಪಂಚದಲ್ಲಿ ಯಾವುದೇ ಕಾರಣಕ್ಕೂ ಮಳೆ ನೀರಿಗೆ ಮೀರಿ ಪವಿತ್ರವಾದ ಜಲ ಇನ್ನೊಂದಿಲ್ಲ. ಅಷ್ಟು ಸತ್ಯ ನಮ್ಮಲ್ಲಿದೆ. ಅಂದ ಮೇಲೆ ನಮ್ಮ ಮಳೆ ನೀರನ್ನು, ನಮ್ಮ ಮನೆಯ ಮೇಲೆ ಬಿದ್ದಂಥದ್ದು, ನಮ್ಮ ನಿವೇಶನದಲ್ಲಿ ಬಿದ್ದಂತಹ ನೀರನ್ನು ನಾವು ಯಾಕೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವೋ ಪ್ರತ್ಯಕ್ಷವಾಗಿ ಭಗವಂತ ನಿಮ್ಮ ಮನೆಯಲ್ಲೇ ವಾಸ ಮಾಡ್ತಾರೆ. ನೀರಿನ ರೂಪದಲ್ಲಿ ಭಗವಂತ ಇದ್ದಾನೆ, ಬೆಂಕಿಯ ರೂಪದಲ್ಲಿ ಭಗವಂತ ಇದ್ದಾನೆ, ಆಹಾರದ ರೂಪದಲ್ಲಿ ಭಗವಂತ ಇದ್ದಾನೆ, ಗಾಳಿಯ ರೂಪದಲ್ಲಿ ಭಗವಂತ ಇದ್ದಾನೆ. ಅಂದ ಮೇಲೆ ನಾವು ಹುಡ್ಕೊಂಡೋಗೋದನ್ನು ಬಿಟ್ಟು ನಮ್ಮ ವಾಸದ ಮನೆಯಲ್ಲೇ ಭಗವಂತನನ್ನು ಹೇಗೆ ಸದಾ ಶಾಶ್ವತವಾಗಿ ಕೂರಿಸ್ಕೊಂಡ್ಬಿಟ್ರೆ ಎಷ್ಟು ಆರೋಗ್ಯವಾಗಿರ್ಬೋದಲ್ವಾ? ಈ ಸತ್ಯವನ್ನು
ಏನೋ ದೊಡ್ಡ ಕಷ್ಟಪಟ್ಟು ನಾವು ಸಾಧನೆ ಮಾಡಬೇಕಾಗಿಲ್ಲ. ಆದರೆ ಈಗ ಹೇಳಿದ್ದೀನಿ ಸರಿ, ಸಂಪು ತೋಡಕ್ಕೆ ಜಾಗ ಇಲ್ಲ ಸ್ವಾಮಿ, ಇರೋದೇ 20-30, ಇನ್ನು ಈ ಮಳೆ ನೀರು ಸೇಕರಣೆ ಮಾಡೋಕ್ಕೆ ಎಲ್ಲಿಂದ ಮಾಡೋಣ ಅಂತ ಅಂದ್ಕೊಳ್ಳೋ ಸ್ಥಿತಿ ಇದೆ. ನನಗೆ ಅರ್ಥ ಆಗತ್ತೆ. ಹಾಗನ್ಬಿಟ್ಟು ಇದರಲ್ಲಿ ಇನ್ನೊಂದು ತಪ್ಪಾಗತ್ತೆ. ಏನು, ಟಾಯ್ಲೆಟ್ಗೆ ಫಿಟ್ ಮಾಡೋದಕ್ಕೆ ಗೌರ್ಮೆಂಟಿಂದ ಲೋನ್ ಕೊಟ್ಟರು. ಹೌದು, ಫಿಟ್ ತಗೊಳ್ಳಿ, ಹೊರಗಡೆ ಹೋಗೋದು ಬೇಡ ಅಂತ. ಹೌದು, ಅದು ಹೆಚ್ಚು ಕಮ್ಮಿ 75% ಸಮಸ್ಯೆ ಬಂದ್ಬಿಡ್ತು ಅಂತ ನಮ್ಮ ಜನಕ್ಕೇನು ಅರ್ಥ ಆಗಿಲ್ಲ. 75% ನಮ್ಮ ಸಮಸ್ಯೆ ಸಿಕ್ಕಾಕೊಂಡು ಫಿಟ್ ಮಾಡೋದ್ರಿಂದ ಅಂತ ಗೊತ್ತಿಲ್ಲ. ಗೌರ್ಮೆಂಟ್ನವ್ರಿಗೆ ಗೊತ್ತಿಲ್ಲ, ಜನಕ್ಕೇನು ಗೊತ್ತಾಗತ್ತೆ? ಹೇಗೆ ಗುರುಗಳೇ? ಅವ್ರು ಫಿಟ್ ಮಾಡಿ ಅಂದ್ರು. ಹೌದು. ಎಲ್ಲಿ ಮಾಡಿ ಅಂತ ಗೊತ್ತಾ ಅವ್ರಿಗೆ? ಇಲ್ಲ ಗುರುಗಳೇ. ಇವ್ರಿಗೆ ಗೊತ್ತಾ? ಇಲ್ಲ. ಇದೇ ರೀ ನಾವು ತಗಲಾಕೊಂಡಿರೋದು. ಇಲ್ಲಿ ಉಪ್ಪು ನೀರ್ದು ಒಂದ್ ಕಡೆ ಸಮಸ್ಯೆ, ಇನ್ನೊಂದು ಲೆಟ್ರಿನ್ ಫಿಟ್ ಸಮಸ್ಯೆ. ಹೆಂಗ್ರಿ ಬದುಕ್ತೀರಾ? ಚರ್ಮ ಸಮಸ್ಯೆ ಬರುತ್ತೆ, ದಿನ ಮಾತ್ರೆ ತಿನ್ನೋ ಸಮಸ್ಯೆ ಬರುತ್ತೆ. ಯಾವುದರಿಂದ? ಫಿಟ್ಟಿಂದ. ಇದು ಗೌರ್ಮೆಂಟ್ನವ್ರು ಇನ್ನೂ ಎಷ್ಟು ವರ್ಷ ಕೇಳ್ತಾರೋ ಗೊತ್ತಿಲ್ಲ. ಯಾವುದರಿಂದ? ಫಿಟ್ಟಿಂದ ಮನುಷ್ಯನಿಗೆ ಬರಬಾರದ ರೋಗ ಬರುತ್ತೆ ಅಂತ. ಏನು ರೋಗ? ಬರಬಾರದ ರೋಗ ಅಂತ ಹಳ್ಳಿ ಕಡೆ ಮಾತಾಡ್ತಾರೆ. ನಾವು ಫಿಟ್ ತೆಗೆಸೋದ್ರಿಂದ ಬರಬಾರದ ರೋಗ ಈಗ ಬೇಕಾದಷ್ಟು ಬೇಕಾದ್ರೆ ಗ್ರಾಮಾಂತರದ ಪ್ರದೇಶಗಳಲ್ಲಿ ಇವತ್ತು 90% ರೈತರು ಇಂದ ಹಿಡಿದು ಪ್ರತಿಯೊಬ್ಬರು ಅನುಭವಿಸ್ತಾ ಇದ್ದಾರೆ. ಆದರೆ ಫಿಟ್ಟಿಂದ ನಮ್ಮ ಕುಟುಂಬ ಹಾಳು ಮಾಡುತ್ತೆ ಅಂತ ಗೊತ್ತಿಲ್ಲ. ಮೊದಲು ಇದಕ್ಕೆ ಪಕ್ಕ ಇನ್ನೊಂದು ಶತ್ರು ಇತ್ತು. ಯಾವುದು? ಗೋಬರ್ ಗ್ಯಾಸ್. ಸದ್ಯ ಈಗ ಅದು ಕಮ್ಮಿ ಆಯಿತು. ಆ ಗೋಬರ್ ಗ್ಯಾಸು, ಲೆಟ್ರಿನ್ ಫಿಟ್ಟು ಎಲ್ಲ ಸೇರ್ಕೊಂಡು ಎಷ್ಟೋ ಜನ ಕೋಟಿವಂತ ಆಗಿದ್ರು. ಹೊಡೆದಾಟ, ಬಡದಾಟ, ಲಾಂಗು, ಮಚ್ಚು, ಕೊಲೆ, ದೊಣ್ಣೆ ಎಲ್ಲವೂ ನಡೀತಿತ್ತು ಅಂತ ಗೊತ್ತಿಲ್ಲ. ಇವತ್ತು ಹೇಳ್ತೀನಿ, ನಮ್ಮ ವಾಸದ ಒಂದು ನಿವೇಶನದಲ್ಲಿ ಲೆಟ್ರಿನ್ ಫಿಟ್ಗೆ ಪ್ರಾಧಾನ್ಯತೆ ಕೊಡಬೇಕು ಅಂತ ಯಾವ ಶಾಸ್ತ್ರಗಾರನೂ ಇನ್ನೂವರೆಗೂ ಹೇಳಿಲ್ಲ, ಗೊತ್ತಿಲ್ಲ, ಅನುಭವಿಸ್ತಾ ಇದ್ದೀವಿ. ಇನ್ನು ಎರಡನೇದು, ಈ ನೀರು, ಉಪ್ಪಿನ ನೀರು ನಮ್ಗೆ ಸಿಗ್ತಾ ಇರ್ತಕ್ಕಂಥದ್ದು, ಇದರಿಂದ ಬಚಾವಾಗೋದಕ್ಕೆ ಇವೆರಡು ಸತ್ಯ ತಿಳ್ಕೊಂಡ್ರೆ ನಾವು ಆದಷ್ಟು ಮಟ್ಟಿಗೆ ನಾವೇ ಡಾಕ್ಟ್ರ್ ಥರ ಸ್ವಲ್ಪ ನಮ್ಮ ದೇಹವನ್ನು ನಾವೇ ರೂಪಿಸ್ಕೊಳ್ಳೋಕೆ ಅನುಕೂಲ ಆಗತ್ತೆ. ಹೆಚ್ಚಾದಾಗ ಡಾಕ್ಟರ್ ಹತ್ರ ಹೋಗೋಣ. ಡಾಕ್ಟ್ರು ಬೇಕೇ ಬೇಕು. ಆದರೆ ನಾವು ತಿಳ್ಕೊಳ್ತಕ್ಕಂಥ ವಿಷಯಕ್ಕೆ ಇದು ಎಷ್ಟು ಮಟ್ಟಕ್ಕೆ ನೀವು ತಿಳ್ಕೊತಿರೋ ತಿಳ್ಕೊಳ್ಳಿ. ಈಗ ಇನ್ನೊಂದು ಸ್ವಲ್ಪ ವಿಚಾರಕ್ಕೆ ಬರೋಣ. ಏನಪ್ಪ ಅದು ಅಂತಂದರೆ, ಇವತ್ತಿನ ವಿಶೇಷ ಏನು ಅಂತಕ್ಕಂಥದ್ರ ವಿಚಾರಕ್ಕೆ ಹೋದರೆ, ನಾನು ಆರೋಗ್ಯವಾಗಿದ್ದಾನೆ ಅನ್ನೋದು ಗುರುತು ಹೇಳ್ಬಿಡಿ ಸ್ವಾಮಿ ಒಂಚೂರು ತಿಳ್ಕೊತೀವಿ ಅಂತ ಎಷ್ಟು ಜನಕ್ಕೆ ಕಾಯ್ತಾ ಇದ್ದಾರೆ. ನಾವು ಕಂಡಿಡ್ಕೋಬೇಕು ಅಂತ ಹೇಳ್ಬಿಟ್ರಿ, ಅದೊಂಚೂರು ಹೇಳ್ಬಿಡಿ ತಿಳ್ಕೊಂಬಿಡ್ತೀವಿ, ನೆಮ್ಮದಿ ಆಗುತ್ತೆ. ಮೊದಲನೇದಾಗಿ ನಾವು ಎಷ್ಟೋ ಜನಗಳಲ್ಲಿ ಬರೀ ಕನಸು ಬೀಳುತ್ತೆ, ಕಣ್ಣು ಮುಚ್ಚಿದ್ರೆ ಕನಸು ಬೀಳುತ್ತೆ. ಇದು ಮೊದಲನೇ ಸಿಂಪ್ಟಮ್ಸು. ಕನಸು ಬೀಳೋದು. ಮಗುನೂ ಕೂಡ ಬೆಚ್ಚುತ್ತೆ, ಅದಕ್ಕೇನು ಅಂತ ಹೇಳಕ್ ಬರಲ್ಲ. ಮಗುನೂ ಬೆಚ್ಚುತ್ತೆ, ಅದು ಯಂತ್ರ ಹಾಕಿಸ್ತೀವಿ, ಆಯ್ತಾ? ದೊಡ್ಡವರು ಬೆಚ್ತಾರೆ, ಅದಕ್ಕೇನು ಮಾಡೋದು ಅಲ್ವಾ? ಹೀಗೆ ಕೆಟ್ಟ ಕನಸುಗಳನ್ನು ಬೀಳ್ತಕ್ಕಂಥದ್ದಕ್ಕೆ ಯಾರೋ ಮಾಟ ಮಾಡಿಸಿರಬಹುದಾ ಅನ್ನೋ ರೇಂಜ್ ಕೊಟ್ಟೋಗ್ಬಿಡ್ತೀವಿ ನಾವು. ಅಥವಾ ಗ್ರಹಗತಿಗಳು ಚೆನ್ನಾಗಿಲ್ವಾ ಅನ್ನೋ ರೇಂಜ್ ಕೊಟ್ಟೋಗ್ಬಿಡ್ತೀವಿ ನಾವು. ಇದು ಆರೋಗ್ಯ ತಪ್ತಾ ಇದೆ ಅಂತಕ್ಕಂಥದ್ದಕ್ಕೆ ಗುರುತು. ಮೊದಲನೇದಾಗಿ ಕನಸು ಬೀಳ್ತಕ್ಕಂಥ ಜಾಸ್ತಿ ಆಗತ್ತೆ. ಹಗಲಲ್ಲಿ ಕೂತಿದ್ರೂ ಕೂಡ, ಮಲಗೋದು ಬೇಡ, ಕೂತಿದ್ರೂ ಕೂಡ ಮುಂದೆ ಬಂದು ನಿಂತ್ಕೊಂಡಂಗಾಗತ್ತೆ. ಅಂದರೆ ಎಲ್ರಿಗೂ ಆಗತ್ತೆ ಅಂತಲ್ಲ, ನೀವು ತಿಳ್ಕೋಬೇಕು ನಮ್ಮ ಆರೋಗ್ಯದಲ್ಲಿ ಏರುಪೇರು ಆಗುವ ಲಕ್ಷಣಗಳು ಪ್ರಾರಂಭ ಆಗಿದೆ ಅಂತಕ್ಕಂಥ ವಿಚಾರ. ಅದು ವರ್ಣನೆ ಹೇಳೋಣ. ಆ ಕನಸುಗಳು ಬಿಡೋದ ಕಾರಣ ಏನು ಅಂತಕ್ಕಂಥ ವಿಷಯನೂ ಹೇಳೋಣ. ಎರಡನೇ ವಿಚಾರಕ್ಕೆ ಬಂದಾಗ, ನಾವು ಆದಷ್ಟು ಮಟ್ಟಕ್ಕೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ತುಂಬ ಒಂದು ವಿಷಯವನ್ನು ಮರ್ತಿದ್ದೀವಿ ಅಂತ ಅನ್ಕೋತೀನಿ. ಹಳೆಯ ಸಂಪ್ರದಾಯವನ್ನು ನಾವು ಮರ್ತಿದ್ದೀವಿ ಅಂತ ಅನ್ಕೊಳ್ಳೋಣ. ಯಾವುದು ಅಂದರೆ, ಆಷಾಢ ಮಾಸದ ವಿಶೇಷವಾಗಿ ನಾನು ಹೇಳಿರ್ತಕ್ಕಂತಹ ಒಂದು ವಿಚಾರದಲ್ಲಿ ಏನಪ್ಪ ಅದು ಅಂದರೆ, ವರ್ಷದಲ್ಲಿ ಇರ್ತಕ್ಕಂತಹ 6 ತಿಂಗಳು ನಮಗೆ ಮನೆಯನ್ನು ಶುದ್ಧೀಕರಣ ಮಾಡ್ತಕ್ಕಂತಹ ಒಂದು ಲೆಕ್ಕಾಚಾರ. ಆಯುಧ ಪೂಜೆಯಲ್ಲಿ ನಮ್ಮ ವೆಹಿಕಲ್ಗಳಿಗೆ ಪೂಜೆ ಮಾಡ್ತೀವಿ. ಅದು ಆಯುಧ ಪೂಜೆ ಅಂದರೆ ಅದು ಪೂಜೆ ಮಾಡೋದು ಅಂತ. ಈಗ ನಮ್ಮನ್ನೆಲ್ಲ ಸಾಕ್ತಾ ಇರ್ತಕ್ಕಂಥ, ಒತ್ಕೊಂಡಿರ್ತಕ್ಕಂತಹ, ನಮ್ಮ ವಾಸ ಮಾಡ್ತಕ್ಕಂಥ ಮನೆಗೆ ಪೂಜೆ ಯಾವುದು? ಈಗ ವಾಸ ಮಾಡೋ ಮನೆ. ಈಗ ಅದಕ್ಕೆ ಪೂಜೆ ಆಗಬೇಕು. ಎಲ್ಲಿ ಮಾಡ್ತಾ ಇದ್ದೀವಿ? ಅದಕ್ಕೆ ಇವಾಗ ಅದಕ್ಕೆ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಮಾಡ್ತಾ ಇದ್ದೀವಿ ಪೂಜೆ. ಆದರೆ ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ಬರ್ತಾ ಇರತಕ್ಕಂತಹ ಎಲ್ಲ ಪ್ರತಿ ತಿಂಗಳಲ್ಲಿ ಬರ್ತಕ್ಕಂಥ ಪೂಜೆಗಳೇನು ಅಂದರೆ,
ನಮ್ಮ ವಾಸದ ಭೂಮಿಗೆ ಶಾಂತಿಯನ್ನು ಕೊಡುವಂತಹ ಒಂದು ಪ್ರಾಯಶ್ಚಿತ್ತ ಮಾಡತಕ್ಕಂಥ ಪೂಜೆಗಳಾಗತ್ತೆ. ಭೂಮಿಗೆ ಶಾಂತಿಯನ್ನು ಭೂಮಿಗೆ ಶಾಂತಿ, ಭೂವರಹ ಶಾಂತಿ, ಭೂಮಿ ನಮ್ಮನ್ನು ಹೊತ್ಕೊಂಡಿದೆಯಲ್ಲ, ಹೌದು. ಅದಕ್ಕೆ ಈ ದಕ್ಷಿಣಾಯನ ಅಂತಕ್ಕಂತಹ ಒಂದು ಭಾಗದಲ್ಲಿ ಭೂಮಿಗೆ ಶಾಂತಿ ಮಾಡ್ತಕ್ಕಂಥ ಇನ್ನು ಮೇಲೆ ಮಾಡ್ತಕ್ಕಂತಹ ಪೂಜೆಗಳು ಸಂಕ್ರಾಂತಿವರೆಗೂ ನಾವು ಏನು ವಿಶೇಷವಾದ ಪೂಜೆಗಳು ಮಾಡ್ತೀನಿ, ವರಲಕ್ಷ್ಮಿ ಪೂಜೆಯಿಂದ ಹಿಡಿದು ಎಲ್ಲವೂ ಸೇರಿ ಇವೆಲ್ಲವೂ ಭೂಮಿಗೆ ಸೇರ್ತಕ್ಕಂಥದ್ದೇ. ಆದರೆ ಈ ಭೂಮಿಗೆ ಸೇರ್ತಕ್ಕಂತಹ ಒಂದು ಲೆಕ್ಕದಲ್ಲಿ ಅಷ್ಟಲಕ್ಷ್ಮಿಯರು ಅಂತ ಕೂಡ ಹೇಳ್ತೀವಿ ನಾವು. ಅಷ್ಟಲಕ್ಷ್ಮಿಯರು ಒಬ್ಬೊಬ್ರು ಒಂದೊಂದು ರೀತಿ ಲಕ್ಷ್ಮಿ ಪೂಜೆ ಮಾಡ್ತಾರೆ. ಒಬ್ಬರು ಸಂತಾನಕ್ಕೆ, ಒಬ್ಬರು ದವಸ ಧಾನ್ಯಗಳಿಗೆ, ಒಬ್ಬರು ಅಭಿವೃದ್ಧಿಗೆ, ಒಬ್ಬರು ದುಡ್ಡು ಬರೋದಕ್ಕೆ, ಹಲವಾರು ರೀತಿಯಲ್ಲಿ ಅಷ್ಟಲಕ್ಷ್ಮಿಯರ ಪೂಜೆಯನ್ನು ಮಾಡ್ತೀವಿ ನಾವು. ಆದರೆ ಈ ಅಷ್ಟಲಕ್ಷ್ಮಿಯರು ಅದೃಷ್ಟ ಇದೆ ಅಂತಕ್ಕಂಥ ಗೊತ್ತಿದ್ದರೂ ಮನೆಯಲ್ಲಿ ಮಾಡ್ತಕ್ಕಂತಹ ಪೂಜೆಯನ್ನು ನಾವು ಅಷ್ಟೇ ಸಾಕು ಅನ್ನೋ ಮಟ್ಟಕ್ಕೆ ಇರ್ತಕ್ಕಂಥದ್ದು ಒಂದು ಭಾಗ ಹೋದರೆ, ದಿಕ್ಕುಗಳನ್ನು ಗುರುತಿಸ್ತಕ್ಕಂತಹ ಒಂದು ಮಟ್ಟಕ್ಕೆ ಬಂದರೆ ಭೂಮಿಗೆ ಪೂಜೆ ಮಾಡ್ತಕ್ಕಂಥದ್ದು ಒಂದು ಭಾಗ. ಆ ಭೂಮಿಗೆ ಪೂಜೆ ಮಾಡ್ತಕ್ಕಂಥ ಭಾಗಕ್ಕೆ ಯಾಕೆ ಬೇಕಾಗತ್ತೆ ಅಂತಕ್ಕಂಥ ಲೆಕ್ಕಾಚಾರ ಪಕ್ಕದ ಮನೆಗೂ ಈ ಮನೆಗೂ ಜಾಯಿಂಟ್ ಇರುತ್ತೆ. ಪಕ್ಕದ ಮನೆಗೂ ನಮ್ಮ ಮನೆಗೂ ಜಾಯಿಂಟ್ ಇರುತ್ತೆ. ಅವರು ಕಟ್ಬಿಟ್ರು, ನಾವು ಕಟ್ಕೊಂಡ್ಬಿಟ್ಟು. ಈಗ ಆ ಮನೆಯಲ್ಲಿ ಈ ಮನೆಯಲ್ಲಿ ಏನು ವ್ಯತ್ಯಾಸಗಳಾಗತ್ತೆ ಅಂತಕ್ಕಂಥ ವಿಚಾರವನ್ನು ಇನ್ನೊಂದು ಕ್ಷಣದಲ್ಲಿ, ಇನ್ನು ಸ್ವಲ್ಪ ಸಮಯದಲ್ಲಿ ತೋರಿಸೋಣ. ಆ ಮನೆಯಿಂದ ಇದಕ್ಕೇನಾಗಿದೆ, ಈ ಮನೆಯಿಂದ ಅದಕ್ಕೇನಾಗಿದೆ, ಈ ಸತ್ಯವನ್ನು ಸ್ವಲ್ಪ ತೋರಿಸೋಣ. ಆ ತೋರಿಸ್ತಕ್ಕಂತಹ ಒಂದು ವಿಚಾರ ಏನಪ್ಪಾ ಅಂತಂದರೆ, ನಾವು ಭೂಮಿಯನ್ನು ಶುದ್ಧೀಕರಣ ಮಾಡ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಅದನ್ನು ಮಣ್ಣನ್ನು ಮೇಲ್ಕವಚವನ್ನು ತೆಗೆದೇ ಮನೆ ಕಟ್ಟಬೇಕು. ಭೂಮಿಯ ಮೇಲ್ಕವಚವನ್ನು ಶುದ್ಧೀಕರಣ ಮಾಡೇ ಮನೆಯನ್ನು ಕಟ್ಟಿದರೆ ಈ ಕನಸುಗಳು ಬೀಳುವ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ, ಭಯ ಬೀಳುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ನಾವು ಭೂಮಿಯ ಮೇಲ್ಕವಚವನ್ನು, ಅದಕ್ಕೆ ಚಿಪ್ಪು ಅಂತಾರೆ, ಭೂಮಿಯ ಹೊರಚಿಪ್ಪು, ಆ ಹೊರಚಿಪ್ಪನ್ನು ತೆಗಿಲೇಬೇಕು. ಯಾರೇ ಶೆಡ್ ಕಟ್ಟಿ, ತಾರಸಿ ಮನೆ ಕಟ್ಟಿ, ಏನೇ ಕಟ್ಟಿ. ಯಾಕೆ ತೆಗಿಬೇಕು ಗುರುಗಳೇ? ಯಾಕೆ ಅದು ಪ್ರಾಧಾನ್ಯತೆ ಅಷ್ಟು ಅದಕ್ಕೆ ಅಂತ? ಈಗ ಆ ಚಿಪ್ಪು ತೆಗಿಲಿಲ್ಲ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದಾಗ ನಮ್ಮ ಆ ಭೂಮಿಯ ಹೊರಚಿಪ್ಪಿನಲ್ಲಿ ಇರ್ತಕ್ಕಂತಹ ಭೂಮಿ ಒಂದು ಆಯುಷ್ಕಾಂತದ ಒಂದು ಬೃಹತ್ಕಾರವಾದ ಆಯುಷ್ಕಾಂತ ಇದೆ ಅಂತ ನಾವು ಒಪ್ಕೊಂಡಿದ್ದೀವಿ. ಹೌದು. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ರಕ್ತಕ್ಕೂ ಆಯುಷ್ಕಾಂತಕ್ಕೂ ಹೇಗೆ ನಿಲ್ಲಿಸ್ಕೊಳುತ್ತೆ ಅಂದರೆ, ಇದ್ದಕ್ಕಿದ್ದಂಗೆ ನಾನು ಏನೋ ಮೇಲೆ ಒದುಕೊಂಡಂಗಾಯ್ತು ಅಂತ ಕೆಲವರು ಹೇಳ್ತಾರೆ, ಬಂದು ಹಿಡ್ಕೊಂಡಂಗಾಯ್ತು ಅಂತ ಹೇಳ್ತಾರೆ. ಇದು ಭೂಮಿಯಲ್ಲಿ ನಡೀತಕ್ಕಂಥ ಕ್ರಿಯೆನೇ. ಕೈ ಕಾಲು ಹಂಗೆ ಕೈಯೇ ಕಾಲೇ ಬರ್ತಾ ಇಲ್ಲ ಸ್ವಾಮಿ, ಯಾರೋ ಬಂದು ಹಿಡ್ಕೊಂಡಂಗೆ ಆಗೋಯ್ತು, ಕೂಕ್ಕಳಕ್ಕೆ ಬಾಯು ಬರ್ತಾ ಇಲ್ಲ ಅಂತೀವಲ್ಲ, ಇದು ಕೂಡ ಭೂತ, ಪಂಚಭೂತಗಳು ಅಂತ ಏನು ಹೇಳ್ತೀವೋ ಇದು ಮೊದಲನೇ ಭೂತ. ಭೂಮಿಯ ಮೇಲ್ಮೈ ಮೊದಲನೇ ಭೂತವಾಗಿ ನಮ್ಮನ್ನು ಕಾಡಿಸುತ್ತೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಅಲ್ಲ ಸ್ವಾಮಿ, ಮನೆ ಕಟ್ಟೋದು ಸರಿ, ಈ ಮಣ್ಣು ತೆಗಿಬೇಕು ಅಂದರೆ ತೆಗಿಯೋದು ದುಡ್ಡು, ತಿರುಗಿ ತಂದು ತುಂಬಕ್ಕೆ ದುಡ್ಡು ಎಲ್ಲಿ ತರೋಣ ಅನ್ನೋ ಜನ ತುಂಬ ಇದ್ದಾರೆ. ಹೌದು ಗುರುಗಳೇ, ಖಂಡಿತ ಅಲ್ವಾ? ಡಬಲ್ ಖರ್ಚಾಗತ್ತೆ. ಆದರೆ 1 to ಡಬಲ್ ಖರ್ಚಾಗತ್ತೆ ಸರಿ, ಮನೆ ತುಂಬ ಕುಡಿಕೆ ಮಡ್ಕೆ ಕಟ್ಕೊಳ್ಳೋದು ಅದು ಬೇಕಾ? ಇಲ್ಲ ಗುರುಗಳೇ. ಯಾಕೆಂದರೆ ಎಲ್ಲದಕ್ಕೂ ಎದುರ್ಕೊಂಡೇ ಬದುಕ್ತೀವಿ ಅಂದರೆ ಡೈರೆಕ್ಟಾಗಿ ಮನೆ ಕಟ್ಟಬೇಕು. ಇಲ್ಲ ಸ್ವಾಮಿ, ಭಯ ಅನ್ನೋದು ಇರಬಾರ್ದು, ಇಡೀ ಕುಟುಂಬ ಮನೆ ತುಂಬ ಶಕ್ತಿವಂತರು, ಧೈರ್ಯವಂತರು ಇರಬೇಕು ಅಂತಂದರೆ ಮೇಲ್ಚಿಪ್ಪನ್ನು ತೆಗಿಲೇಬೇಕು ಅಂತಕ್ಕಂಥ ಸತ್ಯವನ್ನು ತಿಳ್ಕೊಳ್ತಕ್ಕಂತಹ ಒಂದು ವಿಚಾರಕ್ಕೆ ಇದರಲ್ಲಿ ಏನೆಲ್ಲ ಶಕ್ತಿ ಇದೆ, ಮೇಲ್ಮೈ ಕವಚದಲ್ಲಿ ಏನೆಲ್ಲ ಇದೆ, ಏನೆಲ್ಲ ಶಕ್ತಿ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ ಶಿವಕುಮಾರ್ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ. ನಿಮ್ದು ನಕ್ಷತ್ರ ತಿಳಿಸಿ. ಭರಣಿ ನಕ್ಷತ್ರ, 3ನೇ ಪಾದ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಿಪ್ಪ. ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ. ಗೊತ್ತಾಯ್ತು. ಏನ್ ಮಾಡ್ತಾ ಇದ್ದೀರಾ? ನಾನು ನಿಮ್ಮ ಹತ್ರ ಬಂದಿದ್ದೆ ಲಾಸ್ಟ್ ಇಯರ್. ನಾನು ನಿಮ್ಮ ಹತ್ರ ಬಂದಿದ್ದೆ. ಸರಿ, ಏನ್ ಮಾಡಿದ್ರಿ? ಮೃತ್ತಿಕಾ ಮಾಡಿಸಿದ್ವಿ. ಅಷ್ಟಕ್ಕೆ ನಿಂತೋಯ್ತಾ? ರಾಮತಾರಕ ಹೋಮ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಅಪಚಾರ ಆಯ್ತು, ಅಂದ್ರೆ ಸೂತ್ಕ ಬಂದ್ಬಿಡ್ತು. ಮಾಡುವ ಸಂದರ್ಭದಲ್ಲೇ ಮಾಡೋ ಟೈಮ್ ಅಂದ್ರೆ ಅದು 24 ದಿನ ಹೇಳಿದ್ರು. 24 ದಿನದಲ್ಲಿ 12ನೇ ದಿನಕ್ಕೆ ಬಂತು. ಓಕೆ. ಆಮೇಲೆ ನೀವು ಕೇಳಲಿಲ್ವಾ ಏನ್ ಮಾಡ್ಬೇಕಂತ? ಅಲ್ಲ, ನಾನು ಮೇಡಮ್ ಹತ್ರ ಮಾತಾಡಿದೆ, ಇವತ್ತು ಶ್ರೀ ಮೇಡಮ್ ಹತ್ರ.
ಓಕೆ ಅವರು ಮತ್ತೆ ಇದನ್ನ ಏನದು ನಾರಾಯಣ ಬಲಿ ಮಾಡ್ಸೋದಕ್ಕೆ ಕೇಳಿದ್ರು. ಓಕೆ ಓಕೆ ಒಂದು ಕೆಲಸ ಮಾಡಿ ನೀವು ಈಗ ಯಾವುದೇ ವಿಚಾರಕ್ಕಾಗಲಿ ಒಂದ್ಸಲ ಭೇಟಿ ಆಗ್ಲಿಕ್ಕೆ ಪ್ರಯತ್ನವನ್ನು ಮಾಡಿ ಅದು ಆಗಿದ್ದೇನಕ್ಕೆ ಪ್ರತಿಯೊಂದಲ್ಲಿ ಗೊತ್ತಾಗತ್ತೆ. ಹಿಂದೆ ಹೋಗೋದು ಬೇಡ, ಮುಂದಕ್ಕೆ ಹೋಗೋಣ, ಯೋಚನೆ ಮಾಡೋದು ಬೇಡ, ಪ್ರಯತ್ನ ಮಾಡಿ ಬರ್ಲಿಕ್ಕೆ ಅವ್ರನ್ನೇ ಕೇಳಿಬಿಟ್ಟು ಬರ್ಲಿಕ್ಕೆ ಯಾವತ್ತು ಬರಲಿ ಅಂತ ಕೇಳ್ಕೊಂಡು ಬನ್ನಿ, ವಿಚಾರವನ್ನು ಮುಂದುವರ್ಸೋಣ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಾನು ಸುಮಿತ್ರಾ ಅಂತ. ಸುಮಿತ್ರಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ ಬಗ್ಗೆನೆ, ನಂದು ನಕ್ಷತ್ರ ಅಶ್ಲೇಷ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಹೇಳಮ್ಮ, ಏನಾಗಬೇಕಿತ್ತು? ನಂದು ಅಶ್ಲೇಷ ನಕ್ಷತ್ರ, ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಹೇಳಕ್ಕಿತ್ತು. ಓಕೆ, ಮದುವೆ ಆಯ್ತಾ? ಮದುವೆ ಆಗಿದೆ, ಎಷ್ಟು ವರ್ಷ? 26 ವರ್ಷ ಆಯ್ತು. 26? ಹಾ ಓಕೆ, ಮೊದಲೊಂದ್ಸಲ ಕರೆ ಮಾಡಿದ್ದಲ್ಲಮ್ಮ ನೀನು? ಹೌದು ಹೌದು ಗುರುಗಳೇ, ಮೊನ್ನೆ ಮಾಡಿದೆ ನಾನು. ಮತ್ತೆ ಯಾಕೆ ಮಾಡಿದೆ? ನಂಗೆ ಪರಿಹಾರ ಹೇಳಲಿಕ್ಕೆ ಪರಿಹಾರ ಅಲ್ಲಮ್ಮ, ನಾನು ಹೇಳಿದ್ದೀನಿ ಕಾರ್ಯಕ್ರಮದಲ್ಲಿ ಪರಿಹಾರ ಸಿಕ್ಕಲ್ಲಮ್ಮ. ಪರಿಹಾರ ಎಲ್ಲಮ್ಮ ಸಿಗತ್ತೆ? ಏನು ಶಾಸ್ತ್ರ ಹೇಳ್ತೀನಿ ನಾನು? ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದಕ್ಕೆ ದಾಂಪತ್ಯ ಚೆನ್ನಾಗಿರಲ್ಲ, ಆರೋಗ್ಯ ಚೆನ್ನಾಗಿರಲ್ಲ ಅಂತ ಹೇಳಿರೋದೇ ಅದು. ಮತ್ತು ಅದನ್ನೇ ಕರೆ ಮಾಡಿದ್ರೆ ಏನಮ್ಮ ಪ್ರಯೋಜನ? ದಯವಿಟ್ಟು ಅವಕಾಶವನ್ನು ಇನ್ನೊಬ್ಬರಿಗೆ ಅವಕಾಶ ಕೊಡಿ. ಕೇಳಿದವರೇ ಕೇಳಿಕೊಂಡು ಕತೆ ಕೇಳಿಕೊಂಡು ಸುಮ್ಮನೆ ಕಾಲಹರಣ ಮಾಡಬೇಡಿ. ಆಶ್ಲೇಷ ನಕ್ಷತ್ರ ಯಾವ ಕಾರಣಕ್ಕೂ ದಾಂಪತ್ಯ ಮದುವೆ ಜೀವನವನ್ನು ತುಂಬ ದೂರ ತಳ್ಳುತ್ತೆ, ತುಂಬ ಹೋರಾಟ ಜೀವನ ಇರುತ್ತೆ. ಇದನ್ನೆಲ್ಲೋ ಕೂತ್ಕೊಂಡು ಪರಿಹಾರ ಹೇಳಿ ಅಂದರೆ ನಾನು ಪೂಜೆ ಮಾಡೋದಂತೂ ಹೇಳೋದಿಲ್ಲ, ಯಾಕೆಂದ್ರೆ ಅದು ಇಲ್ಲವೇ ಇಲ್ಲ. ಹೇಳ್ತಾರೆ ಅಂದರೆ ನನಗೆ ಗೊತ್ತಿಲ್ಲ. ದಯವಿಟ್ಟು ಈ ಒಂದು ಕೆಟ್ಟ ಅಭ್ಯಾಸ ದಯವಿಟ್ಟು ಬೇಡಮ್ಮ. ನೇರವಾಗಿ ವಿಚಾರವನ್ನು ತಿಳ್ಕೊ. ಕರೆ ಸಿಕ್ಕುತ್ತೆ ಅಂದ್ಬಿಟ್ಟು ಸುಮ್ಮನೆ ಮಾಡಿ ಬೇರೆಯವ್ರಿಗೂ ತೊಂದರೆ ಕೊಡಬೇಡ, ನೀನು ತೊಂದರೆ ತಗೋಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಇನ್ನು ಭೂಮಿಯ ಮೇಲ್ಪದರದಲ್ಲಿ ಏನೆಲ್ಲ ಇರುತ್ತೆ ಅದರಲ್ಲಿ ಶಕ್ತಿ ಅನ್ನುವಂಥ ವಿಚಾರದ ಬಗ್ಗೆ ಮಾತನಾಡ್ತಿದ್ವಿ. ಇಲ್ಲಿ ನಾವು ಒಂದನ್ನು ಗಮನಿಸ್ಕೋಬೇಕಾಗತ್ತೆ. ಏನಪ್ಪ ಅದು ಅಂತಂದರೆ, ಭೂಮಿ ಅಂತಕ್ಕಂತಹ ಒಂದು ವಿಷಯಕ್ಕೆ ಹೋದಾಗ ನಾವು ಭೂಮಿ ಅಂದಮೇಲೆ ಮಾಮೂಲಿ ಇದ್ದೇ ಇರುತ್ತೆ ಅಂತಕ್ಕಂಥ ಒಂದು ಲೆಕ್ಕಾಚಾರಕ್ಕೆ ಹೋಗ್ತೀವಿ. ಆದರೆ ಒಂದು ತಿಳ್ಕೋಬೇಕು, ಮಕ್ಕಳು ಕೇಳ್ತಾರೆ ಒಂದು ಪ್ರಶ್ನೆನ, ಅಮ್ಮ ದೇವ್ರು ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ಅಪ್ಪ ಅಮ್ಮ ಏನು ಹೇಳ್ಬೋದು? ಗುಡಿಲಿದ್ದಾನೆ ಅಂತ ಹೇಳ್ಬೋದು, ಅಥವಾ ನಮ್ಮಲ್ಲೇ ಇದ್ದಾನೆ ಅಂತ ಹೇಳ್ಬೋದು, ಅಥವಾ ಕೆಲಸದಲ್ಲೇ ಇದ್ದಾನೆ ಅಂದರೆ ನಾವು ಮಾಡೋ ಕೆಲಸದಲ್ಲಿದ್ದಾನೆ ಅಂತ ಹೇಳ್ಬೋದು. ಇವೆಲ್ಲ ವಾಡಿಕೆ ಇದೆ ನಮ್ಮಲ್ಲಿ. ಹೌದು ಹೌದು. ಆದರೆ ಅದೆಲ್ಲ ಸಬೂಬಷ್ಟೇ, ಸತ್ಯ ಅಲ್ಲ. ಸಬೂಬಷ್ಟೇ, ಸತ್ಯ ಅಲ್ಲ. ಯಾಕೆ ಸತ್ಯ ಅಲ್ಲ ಅಂದರೆ ಹೇಳ್ತಿರೋ ರೀತಿ ಸತ್ಯ ಅಲ್ಲ. ಹೇಳೋ ರೀತಿಯಲ್ಲಿ ರೀತಿ ಕ್ರಮ ಇದೆ. ನಮ್ಮಲ್ಲಿ ನಿಮ್ಮಲ್ಲಿ ಇದ್ದಾನೆ ಅಂತಂದರೆ ಅದು ತೋರ್ಸಕ್ಕಾಗತ್ತಾ? ಇಲ್ಲ ಗುರುಗಳೇ. ಅಲ್ಲಿ ಒಂದು. ಎರಡನೇದು, ಮಾಡುವ ಕೆಲಸದಲ್ಲಿದ್ದಾನೆ ಅಂತ ಸುಮಾರು ಬುದ್ಧಿವಂತರುಗಳು ಹೇಳ್ತಾರೆ. ನಾನು ಹೇಳ್ತೀನಿ ಹಂಗಾದ್ರೆ ಸಂಬಳ ತಗೋಬೇಡಿ, ಫ್ರೀಯಾಗಿ ಮಾಡಿ, ಆವಾಗ ದೇವರು ಇರ್ತಾನದ್ರಲ್ಲಿ ಅಂತ ಅರ್ಥ. ಮಾಡುವ ಕೆಲಸದಲ್ಲಿ ಭಗವಂತ ಇದ್ದಾನೆ ಅಂತ ಹೇಳುವಂತ ಬುದ್ಧಿವಂತರುಗಳಿಗೆ ನಾನಾಗ್ಲಿ ಇನ್ನೊಬ್ಬರಾಗ್ಲಿ, ಹೌದಾ, ಫ್ರೀ ಸರ್ವಿಸ್ ಮಾಡಿದ್ರೆ ಪರವಾಗಿಲ್ಲಪ್ಪ, ದೇವರಿದ್ದಾನೆ ಕೆಲಸದಲ್ಲಿ ಅಂತ ಒಪ್ಕೋಬಹುದು. ಆಗತ್ತಾ? ಸಾಧ್ಯನೇ ಇಲ್ಲ. ಬರೀ ಸುಳ್ತಾನೆ ಇದು. ಅಂದರೆ ನಾವು ಬಾಯಿ ಮುಚ್ಚಿಸೋದಕ್ಕೆ ಕಲ್ತಿರ್ತಕ್ಕಂಥ ವಿದ್ಯೆ ಇದು. ಬೇರೆಯವ್ರಿಗೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದು ಬಾಯಿ ಮುಚ್ಚಿಸೋದಷ್ಟೇ, ಅದು ಸರಿಯಾದ ಉತ್ತರ ಅಲ್ಲ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಅಪ್ಪ ಅಮ್ಮ ಆದವರು ಮಕ್ಕಳಿಗೆ ಉತ್ತರ ಕೊಡ್ತಕ್ಕಂಥದ್ದನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡೆ ಉತ್ತರ ಕೊಟ್ಟಾಗ ನಿಮಗೆ ಬೆಲೆ. ತಂದೆ ತಾಯಿಗೆ ಗೊತ್ತಿದೆ ಅಂತ ಗೊತ್ತಾಗತ್ತೆ. ನೀವೇನೋ ಬಾಯಿ ಮುಚ್ಚಿಸಿ ಅವ್ರನ್ನ ಏನೋ ಒಡೆಯೋಕ್ಕೋ ಎದುರಿಸೋ ಮಾಡಿದ್ರೆ ಅವ್ರು ಅನ್ಕೋತಾರೆ ಇವ್ರಿಗೇನು ಗೊತ್ತಿಲ್ಲ, ಇವ್ರ ಹತ್ರ ಕೇಳಿದ್ರೆ ಅರ್ಥ ಇಲ್ಲ ಅಂತ. ಎಷ್ಟೋ ಮನೆಯಲ್ಲಿ ಮಕ್ಕಳು ಅಪ್ಪ ಅಮ್ಮನ ಹತ್ರ ಮಾತಾಡಲ್ಲ. ಯಾಕೆ ಅಂದರೆ ಬರೀ ಬೈತಾರೆ, ಏನು ಗೊತ್ತಿಲ್ಲ. ಅದಕ್ಕೆ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ. ನಮ್ಮ ಹತ್ರ ಬಂದಾಗ ಏನು ಗೊತ್ತಿಲ್ವಾ ಅಂದರೆ ನಾವು ನಮ್ಮ ಅಪ್ಪ ಹತ್ರ ಹೇಳಿದ್ರೆ ಬೈತಾರೆ, ಅದಕ್ಕೆ ಹೇಳಲಿಲ್ಲ ಅಂತ ಮಕ್ಕಳು ಅಲ್ಲೇ ಇರ್ತಾರೆ. ಸೊ ಈ ರೀತಿಯಿಂದ ಸಮಸ್ಯೆ ಅಂತಕ್ಕಂಥದ್ದು, ಭಗವಂತ ಎಲ್ಲಿದ್ದಾನೆ ಅಂತ ಪ್ರಶ್ನೆಗೆ ಉತ್ತರ, ನಿಜವಾದ ನಿಖರವಾದ ಉತ್ತರ, ನಮ್ಮ ವಾಸ ಮಾಡುವ ಮನೆಯಲ್ಲಿ ಭಗವಂತ ಇದ್ದಾನೆ ಅಂತಕ್ಕಂಥ ಸತ್ಯವನ್ನು ಮಕ್ಕಳಿಗೆ ತೋರಿಸ್ಬೇಕು. ನಾವು ವಾಸ ಮಾಡುವ ಮನೆಯಲ್ಲೇ ನಾವು ವಾಸ ಮಾಡುವ ಜನ್ಮಸ್ಥಳ ಅಂತಾರೆ. ಜನ್ಮಸ್ಥಳ, ಮಗು ಮನೆಯಲ್ಲೇ ಹುಟ್ಟಿರೋದು, ಹೌದು ಹೌದಾ? ಅದಕ್ಕೆ ಜನ್ಮಸ್ಥಳವೇ ಭಗವಂತ. ನಾವು ದೇವ್ರ ಮನೇಲಿ ದೇವರಿದ್ದಾನೆ ಅಂತ ತಿಳ್ಕೊಂಡಿದ್ದೀವಲ್ಲ. ಹೌದು ಗುರುಗಳೇ. ದೇವ್ರ ಮನೇಲಿ ದೇವರಿದ್ದಾನೆ ಅಂತ ತಿಳ್ಕೊಂಡು ದೇವ್ರ ಮನೆ ಕಟ್ತೀವಿ. ಹೌದು. ಅದು ಬಿಟ್ಟರೆ ನೆಕ್ಸ್ಟ್ ದೇವ್ರ ಗುಡಿಯಲ್ಲೇ ದೇವರಿದ್ದಾನೆ ಅಂತ ಗುಡಿ ಗುಡ್ಕೊಂಡು ಹೋಗ್ತೀವಿ. ಇದೆರಡೂ ಮೀರಿರ್ತಕ್ಕಂಥದ್ದು ನಾವು ಕಟ್ಟುವ ಮನೆಯೇ ಭಗವಂತನ ಸಾಕ್ಷಾತ್
ಭೂ ವೈಕುಂಠ ಅಂತ ತಿರುಪತಿಗೆ ಹೇಳ್ತೀವಿ. ಹೌದು. ಆ ರೀತಿಯಾಗಿ ವೈಕುಂಠವನ್ನು ಮಾಡತಕ್ಕಂಥ ಶಕ್ತಿ ನಮ್ಮ ಭೂಮಿಯಲ್ಲಿ ಕೂಡ ಇದೆ. ನಾವು ಹುಡ್ಕೊಂಡೋಗೋದೇ ಅಭ್ಯಾಸ ನಮಗೆ. ಅಲ್ಲೈತಂತೆ, ಇಲ್ಲಿದೆಯಂತೆ ಒಪ್ಕೊಂಡಿಲ್ಲ ನಾವು, ಅಲ್ಲೈತಂತೆ. ಹಾಗಿದ್ರೆ ನಮ್ಮ ಭೂಮಿಯನ್ನು ವೈಕುಂಠ ಅನ್ನುವಂಥ ಸಾನ್ನಿಧ್ಯವನ್ನು ಮಾಡೋದಾದ್ರೂ ಹೇಗೆ ಗುರುಗಳೇ? ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ಉಮಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗಳ ಬಗ್ಗೆ ತಿಳ್ಕೊಬೇಕು. ಅವ್ರದ್ದು ನಕ್ಷತ್ರ ತಿಳಿಸಿ. ಪುನರ್ವಸು ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ ಹಲೋ, ನಮಸ್ಕಾರ ಗುರುಗಳೇ. ಹೇಳಿಮ್ಮ. ಮಗಳ ಬಗ್ಗೆ ತಿಳಿಬೇಕಿತ್ತು ಗುರುಗಳೇ. ಎಷ್ಟು ವಯಸ್ಸು? 26. ಓಕೆ, ಏನು ಮಾಡ್ತಿದ್ದಾಳೆ? ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ಏನು ನಕ್ಷತ್ರ ಹೇಳಿದ್ರಿ? ಪುನರ್ವಸು ಗುರುಗಳು. ಪುನರ್ವಸು ನಕ್ಷತ್ರ. ಓಕೆ, ಏನು ಅವಳ ಬಗ್ಗೆ ಏನು ಡೌಟ್ ಇದೆ ನಿಮಗೆ? ಆ ನಕ್ಷತ್ರ ಬಗ್ಗೆ ತಿಳಿಬೇಕಾಗಿತ್ತು ಗುರುಗಳೇ. ನಕ್ಷತ್ರ ಬಗ್ಗೆ ಅಲ್ಲಮ್ಮ, ನಿಮ್ಮ ಮಗಳ ಬಗ್ಗೆ ಯಾವುದೇ ರೀತಿ ತೊಂದರೆ, ಏನು ಸಮಸ್ಯೆಗಳು ಗೊತ್ತಾಗಿಲ್ವಾ? ಮದುವೆ ಬಗ್ಗೆ. ಮತ್ತೆ ನಕ್ಷತ್ರ ಅಂತೀರಿ, ಮದುವೆ ಬಗ್ಗೆ ಅಂದರೆ ಮದುವೆ ಯಾವಾಗ ಆಗುತ್ತೆ ಅಂತ ಏನು? ಅದೇ ನೋಡ್ತಾ ಇದೀವಿ ಗುರುಗಳೇ, ಇನ್ನು ಯಾವ್ದು ಸರಿ. ಏನು ಓದಿದ್ಯಮ್ಮ ನೀನು? ನಾನು SSLC. ಈಗ ಮಕ್ಕಳಿಗೆ ಮದುವೆ ಮಾಡ್ತಕ್ಕಂಥದ್ದು ವಯಸ್ಸಿಗೆ ಬಂದೈತಿ ಅಂತ ಮದುವೆ ಮಾಡೋದ, ಆರೋಗ್ಯ ನೋಡ್ಕೊಂಡು ಮದುವೆ ಮಾಡೋದು ಅಂತ ಯಾವ್ದು ತಿಳ್ಕೊಂಡಿದ್ಯಮ್ಮ ನೀನು? ನಾನು ಕೇಳ್ತಾ ಇರೋದು ಅರ್ಥ ಮಾಡ್ಕೋ. ಮಕ್ಕಳು ವಯಸ್ಸಿಗೆ ಬಂದವರೇ ಮದುವೆ ಮಾಡೋದು ಅಂತ ಸರಿನಾ? ಮದುವೆ ಮಾಡೋಕ್ಕೆ ಮುಂಚೆ ಮಕ್ಕಳ ಆರೋಗ್ಯದ ಬಗ್ಗೆ ತಿಳ್ಕೋಬೇಕು ಅಂತ ಸರಿನಾ? ಯಾವ್ದು ಹೇಳ್ತೀಯಾ? ಆರೋಗ್ಯನೂ ತಿಳ್ಕೊಬೇಕು ಗುರುಗಳೇ. ನೀನೇನು ತಿಳ್ಕೊಂಡೇ ಇಲ್ವಲ್ಲ? ಹೇಳಿದಮ್ಮ, ನಿಮ್ಮ ಮಗಳ ಬಗ್ಗೆ ನೀನೇನು ತಿಳ್ಕೊಂಡಿದ್ಯಾ? ಏನು ಅಂತ ಗೊತ್ತಾಗಿದೆ ನಿಮ್ಮ ಮಗಳ ಬಗ್ಗೆ? ಅನಾರೋಗ್ಯ ಯಾವುದಿದೆ ಅಂತ ಗೊತ್ತಾಗಿದೆ, ಹೇಳಮ್ಮ ನೋಡೋಣ. ಆಗತ್ತಾ? ಇಲ್ಲ. ಮತ್ತೇನು ತಾಯಿ ಅಂತ ನೀನು ನಿತ್ಯ ಪಕ್ಕದಲ್ಲಿ ಹೇಳಮ್ಮ, ಬೇಜಾರು ಮಾಡ್ಕೋಬೇಡ. ನೀನು ಹೆತ್ತ ಮಗಳ ಅನಾರೋಗ್ಯ ಏನು ಅಂತ ಗೊತ್ತಿಲ್ಲ ಅಂದರೆ ಮದುವೆ ಮಾಡ್ತೀಯ, ನಿನ್ನ ಮಗಳ ಬಗ್ಗೆ ನಿನಗೆ ಗೊತ್ತಿಲ್ಲ. ಯಾರೋ ಮಾಡ್ಕೊಳ್ಳೋ ವ್ಯಕ್ತಿ ಎಷ್ಟು ಚೆನ್ನಾಗಿ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ತಾರೆ, ಸ್ವಲ್ಪ ಯೋಚನೆ ಮಾಡು. ಇದಕ್ಕೊಂದು ಮದುವೆ ಬೇಕಾ? ತಂದೆ ತಾಯಿಗೆ ಬೇಡದೇ ಇರತಕ್ಕಂಥದ್ದು ಕಟ್ಕೊಂಡವ್ರಿಗೆ ಅವಶ್ಯಕತೆ ಏನು? ಅದು ಯಾರೋ ಅವತ್ತು ಹೇಳ್ತಿದ್ರಲ್ಲ, ತಾಯಿ ಆದವರು ಬಂದೋಳು ಸರಿ ಮಾಡ್ತಾಳೆ ಅಂತ. ಎಂಥ ಒಂದು ಬೇಜವಾಬ್ದಾರಿ ಮತ್ತು ಬಂದೋಳು ಸರಿ ಮಾಡ್ತಾಳಂತೆ. ಹಂಗೆ ನೀವರು ಓದ ಮನೇಲಿ ಸರಿ ಹೋಗುತ್ತೆ ಅಂತ ಅನ್ಕೊಂಡಿರ್ಬೋದು ಅಂತ ಅನ್ಕೋತೀನಿ. ಏನು ತಾಯಿ ಹಂಗೆ ಅನ್ಕೊಂಡಿದ್ದೀರಾ? ಇಲ್ಲ ಗುರುಗಳೇ. ಓದ್ ಮನೇಲಿ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೀರಾ ಅಂತ. ಓಕೆ, ವಿಷಯಕ್ಕೆ ಬರೋಣ. ಸಮಸ್ಯೆ ಏನಿದೆ ಅಂತ ಹೇಳಿ. ಅಲ್ಲ, ನಿಮಗೆ ಗೊತ್ತಿಲ್ಲ ಅಂದರೆ ಹೇಳಿ ಅಂತಿದ್ರಲ್ಲ, ಹೋಗ್ಲಿ ಹೇಳೋಣ. ಈಗ ನಿಮ್ಮ ಮಗಳು ಮಲ್ಕೊಳ್ತಕ್ಕಂತಹ ಒಂದು ಸನ್ನಿವೇಶದಲ್ಲಿ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಕಾಲು ಜೋಮ್ ಹಿಡಿಯುತ್ತೆ, ಕಾಲು ನೋವು ಬರುತ್ತೆ, ಯಾವಾಗ ಹೇಳಿದ್ದಾಳೆ? ಇಲ್ಲ ಗುರುಗಳು, ಆ ಥರ ಏನು ಹೇಳಿಲ್ಲ. ಆಗಿದ್ಮೇಲೆ ನಿಮ್ಮ ಮಗಳನ್ನ ಕೇಳ್ಕೊಂಡು ನನಗೆ ಫೋನ್ ಮಾಡಿ. ಆ ಥರ ಏನಿಲ್ಲ ಅಲ್ಲ, ನೀವು ಕೇಳಿದ್ರೆ ತಾನೇ ಗೊತ್ತಾಗೋದು. ನಿಮ್ಮ ಮಗಳನ್ನ ಕೇಳಿ ಫಸ್ಟು. ಏನು ಕಾಲು ಯಾವುದೇ ಕಾರಣಕ್ಕೂ ಯಾವುದೇ ಮಗುವಿಂದ ದೊಡ್ಡವರಾದಿಯವರೆಗೂ ಕಾಲಲ್ಲಿ ನೋವಿರಲಿ, ಜೋಮಿರಲಿ, ನಿಂತ್ಕೊಳ್ಳೋಕ್ಕಾಗದೇ ಇರಲಿ, ಏನೇ ಸಮಸ್ಯೆ ಇದ್ದಾಗ ತಿಳ್ಕೋಬೇಕು. ನಾವು ಯಾವ ಕಾರಣಕ್ಕೂ 40% ನಮ್ಮ ದೇಹ ಕೆಟ್ಟಿದೆ. ದೇಹದ ಯಾವುದೇ ಭಾಗ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದೆ. ಚಿಕ್ಕ ಮಕ್ಕಳು, LKG ಮಕ್ಕಳು ಹೇಳ್ತೇವೆ, ಅಮ್ಮ ಕಾಲೊತ್ತು ಒಂಚೂರು ನೋವುತ್ತೆ ಅಂತ. ಕಾಲೊತ್ತುಬಿಟ್ಟು ನಾವು ಸುಮ್ಮನೆ ಸರಿ ಮಾಡ್ತೀವಿ ಹೊರತು ಮಗುವಿಗೆ ಕಾಲು ನೋವು ಬರೋದಕ್ಕೆ ಏನೆಲ್ಲ ದೌರ್ಬಲ್ಯ ಇದೆ ಅಂತ ಯಾವ ತಾಯಿನ ಅರ್ಥ ಮಾಡಿಕೊಂಡ್ರೆ ಆ ಮಕ್ಕಳ ಒಂದು ಭವಿಷ್ಯ ಕೇಳ್ತಾರಲ್ಲ, ಭವಿಷ್ಯ ಹೇಳಿ ಅಂತ. ಮಕ್ಕಳಿಗೆ ಆರೋಗ್ಯ ಅನ್ನೋ ಭವಿಷ್ಯ ಮಾತ್ರ ಬೇಕು. ನೀವು ವಿದ್ಯೆ ನೀವು ಕೊಟ್ಕೊಳ್ಳಿ, ಅದೇ ಗೊತ್ತಿಲ್ಲ ಅಂದರೆ ಮದುವೆ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಸ್ಕೂಲು ಕಾಲೇಜಿಗೆ ಕಳಿಸೋದ್ರಲ್ಲಿ ಅರ್ಥ ಇಲ್ಲ. ಯಾಕೆ ಅಂದರೆ ಮಕ್ಕಳ ಆರೋಗ್ಯನೇ ಗೊತ್ತಿಲ್ಲದಿದ್ದಂಥ ತಂದೆ ತಾಯಿಗಳಿಗೆ ಇನ್ನು ಬೇರೆಯವ್ರಿಗೆ ಹೆಂಗೆ ಗೊತ್ತಾಗತ್ತೆ? ಮದುವೆ ಮಾಡಿದ ತಕ್ಷಣ ಸರಿ ಹೋಗುತ್ತೆ ಅಂತ ಎರಡನೇ ಪಿಚ್ಗೆ ಹೋಗ್ತೀರಾ. ಅಲ್ಲೂ ದದ್ದು ಇಲ್ಲೂ ದದ್ದು, ವರ್ಕ್ ಹಾಕು ಅಂತಾರೆ. ಸಿಕ್ಕಿರೋ ಹೆಣ್ಣು ಸಿಕ್ಕೋ ಗಂಡು ಅದು ಎಲ್ತು ಭಾಗ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇವೆರಡಕ್ಕೂ ಮದುವೆ ಎಷ್ಟು ಮಟ್ಟಕ್ಕೆ ಸರಿ? ಎಷ್ಟು ಚೆನ್ನಾಗಿರ್ತಾರೆ ಅವರು ಗಂಡ ಹೆಂಡತಿ. ಆದರೆ ನೀವು ಬಯಸ್ತೀರ ಮದುವೆ ಆದಮೇಲೆ ಚೆನ್ನಾಗಾಗ್ತಾರೆ ಅಂತ ಮದುವೆ ಮಾಡ್ತೀವಿ ಅಂತ. ಹೆಂಗೆ ಚೆನ್ನಾಗಿರ್ತಾರೆ? ಹಾಗಿದ್ದ ಮೇಲೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಗಂಡ ಹೆಂಡತಿ ಅನ್ಯೋನ್ಯತೆಗೆ ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಯಾವ ತಂದೆ ತಾಯಿ ಯಾಕೆ ಇನ್ನೂವರೆಗೂ ಗೊತ್ತಾಗಿಲ್ಲ? ಪ್ರಶ್ನೆ ಬೇಕಾ ಬೇಡವಾ? ಖಂಡಿತ ಬೇಕು. ಮದುವೆ ಮಾಡೋದು ಒಳ್ಳೇದಾಗಲಿ, ಚೆನ್ನಾಗಿರಲಿ, ಹೊಂದಾಣಿಕೆ ಆಗಲಿ, ಜೋಡಿ ಚೆನ್ನಾಗೈತೆ ಅಂತ ಮಾಡಿಬಿಟ್ಟು ಕೇಳಿದ್ರೆ ಅಯ್ಯೋ ಏನು ಮದುವೆನೋ ಅಂತ ಹೇಳಿದ ಮೇಲೆ ಆ ಮದುವೆ ಅವಶ್ಯಕತೆ ಇತ್ತಾ ಅನ್ನೋದನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮಗೆ ಕಣ್ ತೆರೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಗಾಬರಿ ಆಗಬೇಡಿ ದಯವಿಟ್ಟು. ಆಮೇಲೆ ಇನ್ನೊಂದು ವಿಚಾರ ಈ ಒಂದು ಭಾಗದಲ್ಲೇ ಹೇಳ್ತೀನಿ. ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥವ್ರಿಗೆ
ನಂದು ಒಂದು ಪ್ರಶ್ನೆ ಏನು, ಸ್ವಾಮಿ ನಾವು ವಾಸ ಮಾಡೋ ಮನೆ ಬಗ್ಗೆ ತಿಳ್ಕೋಬೇಕಾ, ಅದಕ್ಕೆ ತುಂಬ ಇಷ್ಟ ಇದೆ ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ವಿಷಯ ತಿಳಿಸಿ. ನಮ್ಗೆ ಅದು ತುಂಬ ಮುಖ್ಯ ಅಂದರೆ, ಮನೆ ಬಗ್ಗೆನೇ ಮುಖ್ಯ ಅಂದರೆ ಕಳಿಸಿ. ಅಥವಾ ಮಕ್ಕಳ ಬಗ್ಗೆ ತಿಳ್ಕೋಬೇಕು ಅದನ್ನು ಕಳಿಸಿ. ಅಥವಾ ನಮಗೆ ಯಾವುದು ಬೇಡ, ಜೀವನದಲ್ಲಿ ನೆಮ್ಮದಿ ಬೇಕು ಅದನ್ನು ತಿಳಿಸಿ. ಅದರಲ್ಲಿ ಯಾವುದು ಜಾಸ್ತಿ ಬೇಕಾಗತ್ತೆ ನೀವು ತಿಳ್ಕೊಳ್ಳೋದು ಅನ್ನೋ ಪರ್ಸೆಂಟೇಜ್ ನೋಡಿಕೊಂಡು ಅದ್ರ ಬಗ್ಗೆ ಕಾರ್ಯಕ್ರಮವನ್ನು ಮಾಡೋಣ. ಯಾಕೆಂದರೆ ಕೆಲವ್ರಿಗೆ ಅದಿಷ್ಟ, ಕೆಲವ್ರಿಗೆ ಇದಿಷ್ಟ. ಎಲ್ಲ ಚೌಚೌಬಾತ್ ಮಾಡಿ ನಾನು ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ಕಾರಣ ಏನಂದರೆ ಪರ್ಸೆಂಟೇಜ್ ನೋಡೋಣ. ಮನೆ ಬಗ್ಗೆನೇ ತಿಳ್ಕೋಬೇಕು, ಮದುವೆ ಆಗೋದ್ರ ಬಗ್ಗೆನೇ ತಿಳ್ಕೋಬೇಕು, ಮಕ್ಕಳು ಬೆಳೆಸೋದ್ರ ಬಗ್ಗೆನೇ ತಿಳ್ಕೋಬೇಕು, ನಿದ್ದೆ ಬಗ್ಗೆನೇ ತಿಳ್ಕೋಬೇಕು, ದೇಹಕ್ಕೆ ಶಕ್ತಿ ಬಗ್ಗೆನೇ ತಿಳ್ಕೋಬೇಕು. ಹಲವಾರು ರೀತಿಯಲ್ಲಿರ್ತಕ್ಕಂಥ ನಿಮ್ಮ ಮನಸ್ಸಿಗೆ ಬಂದಂತಹ ವಿಚಾರಗಳನ್ನು ನಿಖರವಾಗಿ ನಿಮ್ಮ ಕುಟುಂಬದಲ್ಲಿ ಯಾರಿಗೂ ಸಂತೋಷ ಇಲ್ಲ ತಿಳಿಸಿ. ಯಾರಿಗೂ ಸಂತೋಷ ಇಲ್ಲ ಅಂತ ತಿಳ್ಕೋಬೇಕು. ನಿಮ್ಮ ಮನೆಯಲ್ಲಿ ಯಾವ ರೀತಿಯಲ್ಲಿ ನೀವು ಸಿಕ್ಕಾಕ್ಕೊಂಡಿದ್ದೀರಾ ಇವೆಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಈ ಭಾಗ್ಯಗಳನ್ನು ನೀವು ಕಳಿಸಿದ್ರೆ ಅದರಲ್ಲಿ ಯಾವ್ಯಾವುದಕ್ಕೆ ಏನೇನು ಜಾಸ್ತಿ ಪರ್ಸೆಂಟೇಜ್ ನೋಡಿಕೊಂಡು ಈ ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಆಗುತ್ತೆ. ಅದರಲ್ಲಿ ನಿಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ತಾಯಿ, ನೀವು ಫಸ್ಟು ನಿಮ್ಮ ಮಗಳನ್ನ ಕೇಳಿಕೊಂಡು ಇನ್ನೊಮ್ಮೆ ಕರೆ ಮಾಡೋದು ತುಂಬ ಒಳ್ಳೆಯದು. ಗುರುತಿಲ್ಲದ ರೀತಿಯಲ್ಲಿ ಪುನರ್ವಸು ನಕ್ಷತ್ರಕ್ಕೆ ಆ ದೇಹದಲ್ಲಿ ಯಾವ ಭಾಗದಲ್ಲಿ ಏನು ಆಗಬೇಕು, ಯಾವ ರೀತಿ ಊಟ ಮಾಡಬೇಕು, ಯಾವ ರೀತಿ ನಿದ್ದೆ ಮಾಡಬೇಕು ಅಂತಕ್ಕಂಥ ಸತ್ಯ ತಿಳ್ಕೊಳ್ಳೋಕ್ಕೆ ನಾನು ಹೇಳಿದ್ದು. ತಿಳ್ಕೊಂಡು ಕರೆ ಮಾಡಮ್ಮ, ಹಂಗಂತ ಏನೋ ಆಗ್ಬಿಟ್ಟೈತೆ ಅಂತಲ್ಲ, ಅದು ಗುರುತು. ಒಳ್ಳೆಯದಾಗಲಿ ತಾಯಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ನಿಮ್ಮಿಂದ ಮತ್ತಷ್ಟು ಮಾಹಿತಿ ತಗೋತೀನಿ. ಗುರುಗಳೇ, ಇನ್ನು ನಾವು ವಾಸ ಮಾಡುವ ಸ್ಥಳವನ್ನು ಭೂವೈಕುಂಠವನ್ನಾಗಿ ಮಾಡ್ಬೋದು ಅಂತ ಹೇಳಿದ್ರಿ ಗುರುಗಳೇ, ಅದು ಹೇಗೆ? ಈಗ ನಮ್ಮ ಭಾರತೀಯರು ನಾವು ಭಾರತ ದೇಶದಲ್ಲಿ ಇದ್ದೀವಿ ಅಂತ ನಾವು ಹೇಳ್ತೀವಿ. ಹೌದು, ಸತ್ಯ ತಾನೇ? ಹೌದು ಗುರು. ಭಾರತೀಯರೇ ನಾವು. ಹೌದು, ಪಕ್ಕ ಹೌದು. ಆದರೆ ಭಾರತ ದೇಶದಲ್ಲಿ ಇರೋ ಸರಿ, ನಾವು ಭಾರತೀಯರು ಅಂತ ಹೇಳ್ಕೊಳ್ಳೋದು ಸರಿ. ಆದರೆ ನಾವು ಮಾಡ್ತಿರ್ತಕ್ಕಂತಹ ಒಂದು ದೊಡ್ಡ ಅವಿವೇಕದ ಒಂದು ಕೆಲಸ, ನಾವು ಭಾರತ ದೇಶವನ್ನು ಮರೆತುಬಿಟ್ಟಿದ್ದೀವಿ. ಅವಿವೇಕತನದ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಏನದು? ಆಮೇಲೆ ಈ ಮಾತು ಹೇಳೋದಕ್ಕೆ ಮುಂಚೆ ಕೆಲವರಿಗೆ ಬೇಜಾರಾಗ್ಬೋದು. ನಾನು ಬೇಜಾರು ಮಾಡ್ಕೋತಿರೋ ಬಿಡ್ತಿರೋ ಅದು ನನಗೆಲ್ಲ ವಿಚಾರ ಇರೋ, ಸತ್ಯ ಹೇಳ್ತೀನಿ, ನೀವು ಯಾವ ಥರ ತಗೋತೀರೋ ತಗೊಳ್ಳಿ. ಇಲ್ಲಿ ಚಿಕ್ಕದು ದೊಡ್ಡದು, ಚಿಕ್ಕದು ದೊಡ್ಡದು ಇದು ಮನೆ ಕಟ್ಟೋದ್ರಲ್ಲಿ ನಮ್ಮ ಭಾರತೀಯ ಸಂಸ್ಕಾರದಲ್ಲಿ ಇಲ್ಲ. ಚಿಕ್ಕದು ದೊಡ್ಡದು ಚಿಕ್ಕದು ದೊಡ್ಡದು ಯಾವ್ದಿರ್ಬೋದು? ಚಿಕ್ಕದು ಯಾವುದು, ದೊಡ್ಡದು ಯಾವುದು? ಮನೆಯ ಅಳತೆನ ಗುರುಗಳೇ. ನೋಡಿ ಹೇಳಿದೆ, ಚಿಕ್ಕದು ದೊಡ್ಡದು ನಮ್ಮ ಭಾರತ ದೇಶ ಸಂಸ್ಕಾರ ಅಲ್ಲ. ಇದು ಪಾಶ್ಚಿಮಾತ್ಯ ದೇಶದ್ದು. ಯಾವುದು? ಚಿಕ್ಕ ಮನೆ ದೊಡ್ಡ ಮನೆ. ಯಾಕೆಂದ್ರೆ ಇವಾಗೆಲ್ಲ ವಾರ ಆದಾಗ ಸ್ವಲ್ಪ ಎಲ್ರಿಗೂ ಅನುಭವ ಆಗಿದೆ. ಎತ್ತರವಾದ ಬಿಲ್ಡಿಂಗ್ ಹೊಡೆಯೋದು, ಹೌದು ಅಲ್ವಾ? ಇದು ನಮ್ಮ ದೇಶದ್ದಲ್ಲ, ಆದ್ರೂ ನಾವು ಕೆಟ್ಟೋದು ಬಿಟ್ಟಿಲ್ಲ. ಹೌದಾ? ಇದು ಇಂದಲ್ಲ ನಾಳೆ ನಾವು ಕೂಡ ಎದುರ್ಕೊಂಡೆ ಬದುಕಬೇಕು ಅನ್ನೋದು ಮೊದಲನೇ ವಿಚಾರ. ಎತ್ತರವಾದ ಬಿಲ್ಡಿಂಗ್ ಯಾರು ಕಟ್ತಾರೆ ಅದು ಈ ಭೂಮಿಗೆ ಸೂಕ್ತವಾದ ಶಾಸ್ತ್ರ ಅಲ್ಲ. ನಾವು ಕಾಂಪ್ಲೆಕ್ಸ್ ಕಟ್ತೀವಿ, ಒಂದಷ್ಟು ಏನೋ ಮಾಡ್ತೀವಿ ಅಂತ ದುಡ್ಡು ಸಂಪಾದನೆ ಮಾಡೋಕ್ಕೆ ಭೂಮಿಯನ್ನು ಬಳಸಿದ್ರೆ, ಭೂಮಿ ಇರೋದು ಏನಕ್ಕೆ? ನಾವು ಆರೋಗ್ಯವಾಗಿ ವಾಸ ಮಾಡೋಕ್ಕೆ. ಹಾಗಂತ ನಾವು ಎತ್ತರವಾದ ಕಟ್ಟಬಾರ್ದ, ನಾವು ಕಟ್ಟಬೇಡಿ ಅಂತ ನಾನು ಹೇಳ್ತಿಲ್ಲ, ನಿಮ್ಮ ಖುಷಿ. ಆದರೆ ಯಾವುದು ತಡಿಬೇಕು, ಯಾವ್ದು ತಡಿಯಲ್ಲ ಅಂತ ತಿಳ್ಕೊಂಡು ನಾವು ಬದುಕಬೇಕು. ಹೌದಲ್ವಾ? ನಮ್ಮ ಕೈಯಲ್ಲಿರೋ ಶಕ್ತಿ ಕಾಲಲ್ಲಿಲ್ಲ, ಕಾಲಿರೋ ಶಕ್ತಿ ಕೈಯಲ್ಲಿಲ್ಲ. ಅದಕ್ಕನುಸಾರವಾಗಿ ನಾವು ಬದುಕಿದಾಗ ನೆಮ್ಮದಿಯಾಗಿ ಬದುಕಬಹುದು. ತಡೆಯುತ್ತೆ ಬಿಡು, ಮಾತಾಡಲ್ಲ ಅಂತ ನಾವು ಸುಮ್ಮನೆ ಹಿಮಾಲಯ ಪರ್ವತ ಥರ ನಾವು ಕಟ್ಟಿ ಇವತ್ತು ಬೆಂಗಳೂರಲ್ಲಿ ನಿಂತ್ಕೊಂಡ್ರೆ ಬೇಕಾದಷ್ಟು ಕಾಣಿಸುತ್ತಿದ್ದು. ಹೌದಾ? ಅದಕ್ಕೋಸ್ಕರವಾಗಿ ಈ ಥರ ವಿಚಾರಗಳನ್ನ ನಾವು ಹೇಳಿದಾಗ ಎಷ್ಟೋ ಜನಕ್ಕೆ ತುಂಬ ಒಂಥರ ಆಗ್ಬಿಡುತ್ತೆ, ಏನಪ್ಪ ಇವ್ರು ಹಿಂಗೆ ಹೇಳ್ಬಿಟ್ರಲ್ಲ ಅಂತ. ಆದರೆ ಆಗೋದ್ಮೇಲೆ ಕೂತ್ಕೊಂಡು ನಾವು ಅನುಭವಿಸೋದಕ್ಕಿನ್ನ ಆಗೋಕ್ಕೆ ಮುಂಚೆ ಸ್ವಲ್ಪ ಎಚ್ಚರಿಕೆ ತಗೊಂಡ್ರೆ, ಅವ್ರು ಕಟ್ಟೋರಲ್ಲ, ಅವ್ರು ಏನಾಗವ್ರೆ ಅಂತ ಅವ್ರ ಕಡೆ ತೋರಿಸಿದ್ರೆ ನಾನು ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ನಮ್ಮ ಜನ ಜಾಸ್ತಿ ಆಗಿದೆ. ಭಾನುವಾರ ಮದುವೆ ಮಾಡಬೇಡಿ ಅಂತ ಸಮಯ ನೋಡಿ ಭಾನುವಾರ ಮದುವೆ ಮಾಡ್ಕೊಂಡು ಎಷ್ಟೊಂದು ಆಸ್ತಿ ಮಾಡೋದೇ ಅಂತ ತೋರಿಸ್ತಾರೆ ನಮ್ಮ ಜನ. ಆದರೆ ಅವ್ನು ಹುಟ್ಟು ದಿನ ಇವ್ರು ಹುಟ್ಟಿಲ್ಲ ಅಂತ ಗೊತ್ತಿಲ್ಲ ಅವರಿಗೆ. ಹಾಗೆ ನಮ್ಮಲ್ಲಿ ಇನ್ನೊಬ್ಬರು ನೋಡಿ ನಾವು ಬದುಕಕ್ಕೆ ಹೋಗ್ತಾ ಇದ್ದೀವಲ್ಲ, ಇದು ನಮ್ಮಲ್ಲಿ ನಾವು ಅನುಭವಿಸೋದಕ್ಕೆ ಕಾರಣ ಆಗುತ್ತೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡ್ರೆ ಸರಿ. ಅಮಾವಾಸ್ಯೆಯಲ್ಲಿ ಹುಟ್ಟಿದವರೆಲ್ಲ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅಮಾವಾಸ್ಯೆಯಲ್ಲಿ ಹುಟ್ಟಿದೋರ್ತಕ್ಕಂಥವ್ರು ಎಲ್ಲರೂ ಕೂಡ ನಾವು ಅದಕ್ಕೆ ತುಂಬ ಶ್ರೀಮಂತರಾಗಿದ್ದೀವಿ ಅಂತ ಹೇಳಕ್ಕೆ ಬರಲ್ಲ. ಅದಕ್ಕೋಸ್ಕರವಾಗಿ ಅದರದೇ ಆದ ಒಂದು ಲೆಕ್ಕಾಚಾರ ಇರುತ್ತೆ. ಹಾಗೆ ಚಿಕ್ಕದು ದೊಡ್ಡದು ಅಂತಕ್ಕಂಥದ್ದು, ಎತ್ತರವಾದ ಬಿಲ್ಡಿಂಗು ಒಂದು ವಿಚಾರದಲ್ಲಿ ಹೇಳಾಯಿತು. ಈಗ ಜಾಸ್ತಿ ನಮ್ಗೆ ನಡೀತಾ ಇರೋದು ಚಿಕ್ಕದು ದೊಡ್ಡದು ಅಂದರೆ 30-40, ಒಂದು ಚಿಕ್ಕದು ಒಂದು ದೊಡ್ಡದು ಅಲ್ವಾ? ಈಗ ಭೂವೈಕುಂಠ ಎಲ್ಲ ಆಯ್ತು ಇಲ್ಲಿ.
ಅಂದ್ರೆ ಈಕ್ವಲ್ ಆಗಿದ್ದಾಗ ಮಾತ್ರ ಆಗುತ್ತೆ ಅಂತ ಗುರುಗಳೇ. ನಮಗೆ ದೇವಾಲಯದಲ್ಲಿ ಇರ್ತಕ್ಕಂತಹ ಗರ್ಭಗುಡಿಯನ್ನು ನೋಡಿ ಜ್ಞಾಪಕ ಮಾಡ್ಕೊಳ್ಳಿ. ದೇವಾಲಯದಲ್ಲಿ ಇರ್ತಕ್ಕಂಥ ಗರ್ಭಗುಡಿ ಹೆಂಗಿರುತ್ತದು? ಈಕ್ವಲ್ ಆಗಿರುತ್ತೆ. ಈಕ್ವಲ್ ಆಗಿರುತ್ತೆ. ನಮ್ಗೆ ಯಾಕೆ ಇನ್ನೂ ಬುದ್ಧಿ ಬಂದಿಲ್ಲ? ಅದು ದೇವಸ್ಥಾನಕ್ಕೆ ಅಂತ ಗುರುಗಳೇ. ಅದು ಬಿಟ್ರೆ ನವಗ್ರಹ ಮಂಟಪವನ್ನ ಮಾಡ್ತಕ್ಕಂಥದ್ದು ಅದು ಹೆಂಗಿರುತ್ತೆ? ಅದು ಚಚ್ಚಾಕಾರವಾಗಿ ಇರುತ್ತೆ ಅಲ್ವಾ? ಆದ್ರೆ ನಾವು ದೇವಸ್ಥಾನಕ್ಕೆ ಹೋದಾಗಲೂ ನೋಡ್ತೀವಿ ಸ್ಕ್ವೈರ್ ಚೆನ್ನಾಗಿರುತ್ತೆ, ಸಮಭಾಗ ಅಂತ. ಹೌದು. ಆದರೆ ಮನೆಯಲ್ಲಿರ್ತಕ್ಕಂತಹ ಒಂದು ವಿಚಾರಕ್ಕೆ ಯಾಕೆ ಅದನ್ನು ಗಮನಿಸ್ಕೋಬೇಕು ಅಂತಕ್ಕಂಥದ್ದು, ನಮಗೆ ಮೈಯಲ್ಲಿ ಬೆಚ್ಚನೆಯ ವಾತಾವರಣ ಇರಬೇಕು. ನಮ್ಮ ದೇಹದಲ್ಲಿ ಬೆಚ್ಚನೆಯ ವಾತಾವರಣ ಇರಬೇಕು. ಬಿಸಿಯಾದ ವಾತಾವರಣ ಅಲ್ಲ, ಜ್ವರ ಬಂದಾಗಿರುತ್ತಲ್ಲ ಅದಲ್ಲ. ಬೆಚ್ಚನೆಯ ವಾತಾವರಣ ಇದ್ದಾಗ ನಮ್ಮ ದೇಹದಲ್ಲಿ ರಕ್ತ ಚಲನೆ ತುಂಬ ಸರಾಗವಾಗಿ ಪ್ರಕ್ರಿಯವಾಗಿ ನಡೆಯೋದಕ್ಕೆ ಅವಕಾಶ ಆಗತ್ತೆ. ಬೆಚ್ಚನೆಯ ವಾತಾವರಣ ನಮ್ಮ ದೇಹದಲ್ಲಿ ಇಲ್ಲ ಅಂದರೆ ಎಲ್ಲೆಲ್ಲಿ ನೋವು ಬರಬೇಕು, ಎಲ್ಲೆಲ್ಲಿ ಎಡ್ಕೋಬೇಕು, ಎಲ್ಲೆಲ್ಲಿ ಸೋತ್ಕೋಬೇಕು ಎಲ್ಲ ಮಾಡ್ಕೊಳುತ್ತೆ. ಈಗ ಈ ಶಾಖ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ನಮ್ಮ ವಾಸದ ಮನೆಯಿಂದ ಆ ಶಾಖ ನಮ್ಮ ದೇಹಕ್ಕೆ ಅಪ್ಲೈ ಆಗತ್ತೆ. ಮನೆಯಲ್ಲಿರ್ತಕ್ಕಂತಹ ಶಾಖ ನಮ್ಮ ದೇಹಕ್ಕೆ ಅಪ್ಲೈ ಆದಾಗ ನಾವು ಓಡಾಡ್ತೀವಲ್ಲ ಮನೆ ಒಳಗಡೆ, ಮಲ್ಕೊಳ್ಳೋದು ಕೂತ್ಕೊಳ್ಳೋದು ಮಾಡ್ತೀವಲ್ಲ, ನಮ್ಮ ದೇಹಕ್ಕೆ ಶಾಖ ಉತ್ಪತ್ತಿ ಆಗ್ತಕ್ಕಂಥ, ಯಾಕೆ ಅಂದರೆ ಭೂಮಿ ಮ್ಯಾಗ್ನೆಟ್ ಅಂತ ನಾವು ಒಪ್ಕೊಂಡಿದ್ದೀವಿ. ಹೌದಾ? ಈಗ ಅಲ್ಲಿರ್ತಕ್ಕಂಥ ಶಾಖದ ಬೆಳಕು ನಾವು ನೋಡ್ಕೊಂಡು ಮನೇಲಿ ಓಡಾಡ್ತೀವಿ. ಈಗ ನಮ್ಮ ದೇಹಕ್ಕೆ ಅದು ಆ ಬೆಳಕಿನ ಒಂದು ವೇಗ ಎಷ್ಟು ಅಪ್ಲೈ ಆಗುತ್ತೋ ನಮ್ಮ ದೇಹದ ಶಾಖ ಸಮತಟ್ಟವಾಗಿರುತ್ತೆ. ಯಾವಾಗ? ಚಿಕ್ಕದು ದೊಡ್ಡದು ಇಲ್ಲದೆ ಇದ್ದಾಗ. ನಾವು ಚಿಕ್ಕದು ದೊಡ್ಡದು ಸ್ವಾಮಿ 30 ಹಿಂಗೆ 40, ಸ್ವಾಮಿ ಹಿಂಗೆ 40 ಹಿಂಗೆ 60 ಅಂತ ಹೇಳಿದವ್ರಿಗೆ ನಾವೇನೂ ಹೇಳೋಕ್ಕಾಗಲ್ಲ. ಅದಕ್ಕೆ ಶಾಸ್ತ್ರನೂ ಬರಲ್ಲ, ನ್ಯಾಯನೂ ಬರಲ್ಲ, ದೇವರು ಬರಲ್ಲ. ಆ ಮನೆಗೆ ಯಾವ ಕಾರಣಕ್ಕೂ ನಾವು ಶುಭವಾದ ಮನೆ ಅಂತ ಹೇಳಲಿಕ್ಕೆ ಬರಲ್ಲ. ಕಟ್ಬಿಟ್ಟಿದ್ದೀವಲ್ಲ ಅಂತ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಗೊತ್ತಿಲ್ಲ ಕಟ್ಬಿಟ್ಟಿದ್ದೀರಾ. ಅದಕ್ಕೋಸ್ಕರವಾಗಿ ಸಮತಟ್ಟವಾಗಿರ್ತಕ್ಕಂಥ, ಸಮತೋಲನವಾಗಿರ್ತಕ್ಕಂಥ ಉಸಿರಾಟ ಬೇಕು ನಮಗೆ. ಆರೋಗ್ಯ ಚೆನ್ನಾಗಿರ್ಬೇಕು. ನೀವು ಎಲ್ಲಿಗಿಂದ ಎಲ್ಲಿವರೆಗೂ ಹೋದರೂ ಸಮತೋಲನವಾದ ಆಹಾರ ಬೇಕು, ಸಮತೋಲನವಾದ ನಮ್ಮ ದೇಹಕ್ಕೆ ಶಾಖ ಬೇಕು, ಸಮತೋಲನವಾಗಿರ್ತಕ್ಕಂಥ ದಿಕ್ಕುಗಳು ನಮ್ಮಲ್ಲಿ ಇರಬೇಕು. ಅದೃಷ್ಟವನ್ನು ಕೊಡುವ ಮನೆಯಾಗಿರ್ಬೇಕು. ಅದೃಷ್ಟವನ್ನು ಕೊಡುವ ವರ ಯಾವುದು? ನಮಗೆ ಬೇಕು ಅನ್ನುವ ಅದೃಷ್ಟವನ್ನು ಕೊಡುವ ವರ ಯಾವುದು ಅಂದರೆ ಮೂಲೆಗಳಲ್ಲಿ ಅದೃಷ್ಟ ಇದೆ. ಯಾರು ಹೆಂಗಂತಾರೆ ಹೇಳಮ್ಮ? ನಿಜಕ್ಕೂ ಆಶ್ಚರ್ಯ ಗುರುಗಳೇ, ಮೂಲೆಗಳಲ್ಲಿ ಅದೃಷ್ಟ ಇದೆ ಅನ್ನೋದು ನಿಜಕ್ಕೂ ಆಶ್ಚರ್ಯ. ಇದಕ್ಕೆ ಚತುರ್ವಿಧಿ, ಅಷ್ಟವಿಧಿ ಅಂತ ಹೇಳ್ತೀವಿ. 4 ಮೂಲೆ ಇದ್ದಾಗ 50% ಅದೃಷ್ಟ ಮನೆಗೆ. 8 ಮೂಲೆ ಇದ್ದಾಗ ನೀವು ಏನು ಕಷ್ಟಪಡಬೇಕಾಗಿಲ್ಲ, ಅಂದರೆ ಸುಮ್ಮನೆ ಕುತ್ಕೊಳ್ಳಿ ಅಂತಲ್ಲ, ನಿಮ್ಮನ್ನ ಅದು ಕರ್ಕೊಂಡೋಗುತ್ತೆ. ನೀನು ಇದನ್ನು ಮಾಡು, ಧೈರ್ಯವಾಗಿರು. ಅಲ್ಲಿ ಮುಖ್ಯವಾಗಿ ಸಿಗಬೇಕಾಗಿರೋದೇನು ಗೊತ್ತೇನಮ್ಮ? ನಮಗೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ, ಎಷ್ಟು ಜನಕ್ಕೆ ಹೆಂಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ. ಈ ಅಗ್ಗು ಮಾಡೋದು ಅಂದ್ರೆ ಏನು? ತಪ್ಕೊಳ್ಳೋದು. ಅಗ್ಗು ಮಾಡೋದು ಅಂದ್ರೆ ಇದೇನು ಎಲ್ಲಿಗೆ ತಂದು ಇಲ್ಲಿಗೆ ಸೇರಿಸ್ಬಿಟ್ರಲ್ಲ ಅಂತ ಅನ್ಕೋಬೇಡಿ. ಈ ಅಗ್ಗು ಮಾಡೋದು ಅಂದಾಗ ಮನಸ್ಸಿಗೆ ಏನು ಅನ್ಸುತ್ತೆ? ಖುಷಿ ಆಗುತ್ತೆ. ಇದಕ್ಕೆ ಏನು ಹೇಳುತ್ತೆ ಅಂದ್ರೆ ವೈಜ್ಞಾನಿಕವಾಗಿ ಈ ಅಗ್ಗು ಮಾಡುವಾಗ ತಪ್ಕೊಳ್ಳೋದು, ಅಪ್ಕೊಳ್ಳೋದು ಅಂತ ಹೇಳ್ತೀವಿ. ಒಳಗಡೆ ಆಂತರ್ಯವಾಗಿರ್ತಕ್ಕಂಥದ್ದು ಏನೋ ಒಂದು ಖುಷಿ ಕೊಡುತ್ತೆ. ಅಬ್ಬಾ, ಈ ತರ ನಂಗೆ ಸಿಕ್ತಲ್ಲ ಜೀವನದಲ್ಲಿ ಅಂತ. ಹೌದಾ? ಅದೇ ರೀತಿ ಮನೆಯಲ್ಲಿ ತಂದೆ ಮಗ, ತಾಯಿ ಮಗಳು, ಗಂಡ ಹೆಂಡತಿ ಪ್ರತಿಯೊಬ್ಬರು ನೋಡಿದ ತಕ್ಷಣ ಹಪ್ಕೊಳ್ಳೋ ರೀತಿಯಲ್ಲಿ ಆ ಮನೆ ಇರುತ್ತೆ. ಸಮಭಾಗವಾದ ಮನೆಯನ್ನು ಕಟ್ಟಿದಾಗ ಯಾರೇ ಆಗಲಿ ತಂದೆ ತಾಯಿ ಮಕ್ಕಳು ಕಳಿಸುವಾಗ ಬಾಯ್ ಟಾಟಾ ಸದ್ಯ ಹೋಗ್ಬಿಟ್ರೆ ಸಾಕು ಸ್ಕೂಲ್ಗೆ, ಈ ಮಟ್ಟಕ್ಕಿದ್ದಾರೆ ಹೊರತು ಆ ಮಗುನ ತಪ್ಕೊಂಡು ಅಪ್ಪಿಕೊಂಡು ಒಂದು ಮುತ್ತು ಕೊಡೋಣ. ಕಾಲೇಜ್ಗೆ ಹೋಗೋ ಮಕ್ಕಳಾಗ್ಲಿರಿ, ಕರೆದು ಅಪ್ಪಿಕೊಳ್ರಿ, ಒಂದು ಮುತ್ತು ಕೊಡ್ರಿ, ಎಷ್ಟು ಖುಷಿ ಆಗುತ್ತಮ್ಮ? ಹೌದು ಗುರುಗಳೇ. ಆಗತ್ತಾ? ಮಾಡೋಕ್ಕಾಗತ್ತಾ? ಇಲ್ಲ. ಯಾವತ್ತೋ ಒಂದಿನ ಬರ್ತ್ಡೇಗೆ ಏನೋ ಮುತ್ತು ಕೊಡ್ಬಹುದೇನೋ, ಅಲ್ಲ. ಪ್ರತಿದಿನ ಮಕ್ಕಳಿಗೆ ಮುತ್ತು ಕೊಡುವಂದು, ಅಪ್ಪಿಕೊಳ್ಳುವಂಥ ಅಭ್ಯಾಸ ಯಾರ ಮನೆಯಲ್ಲಿದೆ ಸದಾ ಗೋಕುಲ ಥರ ಇರುತ್ತೆ ಆ ಮನೆಯಲ್ಲಿ. ಆಗಿದೆಯಾ ನಮ್ಮಲ್ಲಿ? ಇಲ್ಲ ಗುರುಗಳೇ, ಆಗಲ್ಲ. ಯಾಕೆ ಅಂದರೆ ಏನೋ ಬೇಜಾರು, ಏನೋ ಕೋಪ. ಇದು ಎಲ್ಲಿಗೆ ಹೋಗುತ್ತೆ ಅಂದರೆ ಬೇಜಾರು ಮತ್ತು ಕೋಪ ಮನುಷ್ಯನ ಮೆದುಳನ್ನ ಕಂಪ್ಲೀಟಾಗಿ ಹಾಳು ಮಾಡ್ತಾ ಹೋಗ್ತಾ ಇರತ್ತೆ. ಅಂದರೆ ಚಿಕ್ಕದಾಗ್ಬಿಡುತ್ತಂತೆ ಮೆದುಳು. ಇರ್ತಕ್ಕಂಥ ಏನು ಪ್ರಕಾರ ಇರಬೇಕು ಅದು ಬರ್ತಾ ಬರ್ತಾ ವಯಸ್ಸಾಗಕ್ಕಿಂತ ಮುಂಚೆನೆ ಸಂಕುಚಿತ ಆಗದ ಮಟ್ಟಕ್ಕೆ ಬಂದಾಗ ಮುಖ ಎಲ್ಲ ಸೊರಗೋಗುತ್ತೆ. ಮುಖ ಎಲ್ಲ ಯಾವಾಗ ಸೊರಗ್ತೋ ಅಂದರೆ ನಿಮ್ಮ ಕಾಯಿಲೆಗಳು ಸ್ಟಾರ್ಟ್. ಅಂದರೆ ಸೊರಗ್ತಾ ಇದೆ ಅನ್ನೋದಕ್ಕೆ ಒಂದು ದೊಡ್ಡ ಇತಿಹಾಸದ ಒಂದು ದಾಖಲೆ ಇದೆ.
ಗುರುತು. ಗುರುತು ಏನಪ್ಪ ಅದು ಅಂದರೆ, ಜ್ಞಾಪಕ ಶಕ್ತಿ ಯಾವಾಗ ನಿಮಗೆ ಕಡಿಮೆ ಆಗ್ತಾ ಇದೆ ಅಂತ ತಿಳ್ಕೊಂಡ್ರಿ, ಮಕ್ಕಳಿಗಾಗಲಿ ಗಂಡನಿಗಾಗಲಿ ಹೆಂಡತಿಗೆ ಆಗಲಿ, ಅಯ್ಯೋ ಹಾಳಾದ್ ಮರ್ತೋಯ್ತಲ್ಲಪ್ಪ, ಬೀಗಷ್ಟು ಅಲ್ಲಿಟ್ನೋ ಇಲ್ಲಿಟ್ನೋ ಗೊತ್ತಿಲ್ವಲ್ಲ ಅಂತಿರಲ್ಲ, ತಿಳ್ಕೊಳ್ಳಿ ಇದು ಒಂದು ದೊಡ್ಡ ರೋಗ ಸ್ಟಾರ್ಟ್. ನಿಮ್ಮ ಮೆದುಳಿನ ಶಕ್ತಿ ಕಳ್ಕೊತಾ ಇದೆ. ನಿಮ್ಮ ಮೆದುಳು ಯಾವಾಗ ಕಳ್ಕೊತಾ ಇದೆ ಅಂದರೆ, ಜೀವನದಲ್ಲಿ ಭಗವಂತ ಕೊಡೋದಾದ್ರೆ ಒಳ್ಳೆ ವರ ಕೊಡು ಅಂದರೆ ನಿಜವಾಗ್ಲೂ ಜ್ಞಾಪಕ ಶಕ್ತಿ ಕೊಡು ಅಂತ ಕೇಳಿಬಿಟ್ರೆ ಎಲ್ಲರೂ ಶ್ರೀಮಂತರೆ. ಭಗವಂತ ಹತ್ರ ಏನು ಕೇಳಬೇಕು? ಜ್ಞಾಪಕ ಶಕ್ತಿ. ಭಗವಂತನ ಹತ್ರ ಕೇಳುವಂಥ ವರ ಯಾವುದು ಅಂದರೆ, ನನ್ನ ಮಗನಿಗೆ ಜ್ಞಾಪಕ ಶಕ್ತಿ ಅಂತ ದೇವ್ರ ಹತ್ರ ಕುತ್ಕೊಂಡ್ರೆ ಕೊಡಲ್ಲ, ಅದೊಂದನ್ನೇ ಕೇಳಬೇಕು. ಜ್ಞಾಪಕ ಶಕ್ತಿ ಇದ್ರೆ ಪರೀಕ್ಷೆಯಲ್ಲಿ 98. ಹೌದು. ಹೌದಾ? ಹೌದು. ಈಗ ಗಂಡ ಹೆಂಡತಿ ಸಮಸ್ಯೆಲ್ಲೂ ಅಷ್ಟೇ, ಜ್ಞಾಪಕ ಇದ್ದರೆ ಗಂಡ ಹೆಂಡತಿ ಖುಷಿಯಾಗೇ ಇರ್ತಾರೆ. ನನ್ನ ಹೆಂಡತಿ ಇದ್ದಾಳೆ, ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ. ಯಾಕೆ? ಆ ಒಂದು ಭಾಗಗಳು ನಮ್ಮನ್ನು ಗುರುತಿಸೋಕ್ಕೆ ಇಷ್ಟರ ಮಟ್ಟಕ್ಕೆ ಬರುತ್ತೆ. ನಮಗೆ ಅಪ್ಕೊಳ್ಳೋದು ಅಂದರೆ ಅದೇನದು, ದಿನ ಅಪ್ಕೋಬೇಕಾ ಅಂದರೆ ಏನು ಹೇಳೋಣ ಅಲ್ವಾ? ಅಲ್ಲ ರೀ, ಮದುವೆ ಮಾಡ್ಕೊಂಡಾಗ ಲವ್ ಮಾಡಿದಾಗ ಹೆಂಗಿರುತ್ತೆ, ಮದುವೆ ಆದಮೇಲೆ ಯಾಕೆಲ್ಲ ಮರ್ತೋಗುತ್ತೆ ಅಂತ ನನ್ನ ಪ್ರಶ್ನೆ. ಏನಮ್ಮ? ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತಲ್ಲ. ಅಲ್ಲ, ಮದುವೆ ಮುಂಚೆ ಲವ್ ಮಾಡುವಾಗ ಅಯ್ಯೋ 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 ವೈಭವೀಕರಣ, ಸಿಕ್ಕಿಬಿಟ್ರೆ ಹಿಮಾಲಯ ಸಿಕ್ತಂಗೆ ಅಂತ. ಮದುವೆ ಆದ್ಮೇಲೆ ಏನಾಯ್ತದು? ಅಲ್ಲೇ ಇರ್ತಾರಲ್ಲ ಗುರುಗಳೇ. ಓ, ಅದಕ್ಕೆ ಇಲ್ಲೇ ಕಾಣಿಸ್ತಾರ ಅಂತ ಬಿಟ್ಬಿಡೋದು. ಹೋಗ್ಲಿ, ಮಕ್ಕಳ ವಿಷಯದಲ್ಲಾಗಲಿ ಪ್ರತಿದಿನ ನೀವು ಆ ಮಕ್ಕಳಿಗೆ ಒಂದು ಒಪ್ಪಿಗೆ ಕೊಡ್ತಕ್ಕಂಥ ದಯವಿಟ್ಟು ತಂದೆ ತಾಯಿಗಳು ಪ್ರಯತ್ನ ಮಾಡಿದ್ರೆ ಆ ಮಗು ಸಾಯಂಕಾಲ ತನಕ ಮೆಮೊರಿಲಿ ಇರುತ್ತೆ. ಅಯ್ಯೋ ನಮ್ಮ ಮಮ್ಮಿ ನನ್ನ ತಪ್ಕೋತು. ಹೌದಾ? ಈ ಸತ್ಯ ಮಾಡೋದಕ್ಕೆ ಮನೆಯಲ್ಲಿ ಸಂತೋಷ ಇದ್ದರೆ ಮಾತ್ರ ಇದು ನಡೆಯುತ್ತೆ ಹೊರತು, ಗಂಡ ಹೆಂಡತಿ ಜಗಳ ಆಡಿರ್ತಾರೆ, ಮಗು ಹೋಯ್ತೋ ಬಿಡುತ್ತೋ ಏನೋ ಆಚೆ ಕಳಿಸ್ಬಿಟ್ಟು ಬಾಗಿಲು ಹಾಕೊಂಡು ಹೇಳ್ತಾರೆ. ಅಂದರೆ ಸಂತೋಷಭರಿತವಾದ ಮನೆಯಲ್ಲಿ ಸಂತೋಷನೇ ಇಲ್ಲ ಅಂದ ಮೇಲೆ ಆ ಮನೆಯಲ್ಲಿ ಕನಸುಗಳು ತುಂಬ ಬರ್ತಾ ಇರುತ್ತೆ. ಇದು ಮೇಯ್ನ್ ಹೈಲೈಟಾಗಿ ನೀವು ತಿಳ್ಕೊಳ್ಬೇಕಾಗಿರೋದು. ನಮ್ಮ ಮನೆ ಯಾವುದೇ ರೀತಿಯಲ್ಲಿ ಶುಭವಾದ ಮನೆ ಅಲ್ಲ ಅಂದರೆ ಕನಸು ಬಿಡೋದು. ಎರಡನೇದು, 2 ನಿಮಿಷಕ್ಕೂ ಸಮಸ್ಯೆಗಳು, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ಎಷ್ಟು ಮನೆ ಇಲ್ಲ ಸ್ವಾಮಿ ಇದು ಅಂತ ದಯವಿಟ್ಟು ನೀವು ಅನ್ಕೋಬೇಡಿ. ಎಲ್ಲ ಮನೆಯಲ್ಲೂ ಇದೆ ಬಿಡು, ನಮಗೂ ಐತೆ ಅಂದರೆ ಹಂಗೆ ಅನುಭವಿಸ್ಬೇಕಾಗತ್ತೆ. ನಮ್ಮ ಮನೆಯಲ್ಲಿ ಸಂತೋಷ ಯಾಕಿಲ್ಲ? ಎಲ್ಲರಿಗೂ, ಒಬ್ರಿಗಲ್ಲ. ಯಾರೋ ಒಬ್ರಿಗೆ ಸಂತೋಷ ಆದರೆ ಎಲ್ಲ ಮುಖ ಒದಿಸ್ಕೊಂಡು ಸಂತೋಷದಲ್ಲಿ ಬರುತ್ತೆ? ಸಾಧ್ಯನೇ ಇಲ್ಲ. ಮನೆಯಲ್ಲಿರುವ ಪ್ರತಿ ವ್ಯಕ್ತಿಯೂ ಕೂಡ ಸಂತೋಷಭರಿತವಾಗಿ ಕಾಲ ಕಳೀತಕ್ಕಂತಹ ಒಂದು ಮಟ್ಟಕ್ಕೆ, ಅದು ದುಡ್ಡಿದೆಯೋ ಇಲ್ವೋ, ಆ ಸಂತೋಷ ಇದ್ದರೆ ಎಲ್ಲ ರೀತಿಯ ಅದೃಷ್ಟ ನಿಮ್ಮ ಮನೆಯಲ್ಲಿ ಸದಾ ತಾಂಡವಾಡುತ್ತೆ. ಇದೇ ಭೂ ವೈಕುಂಠ, ತಿರುಪತಿ ಥರ ಅಂತಕ್ಕಂಥದ್ದಕ್ಕಿನ್ನ ಆ ಭಗವಂತನಿಗೆ ನಾವು ಹೋಗಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಡ್ತೀವಿ. ಏನಪ್ಪ ಕ್ಯೂನಲ್ಲಿ ನಿಂತ್ಕೋಬೇಕಾ ಅಂತ ತುಂಬ ಬೇಜಾರಾಗುತ್ತೆ. ಆ ದೇವರು ನೋಡಿದ ತಕ್ಷಣ ಎಲ್ಲ ಮರ್ತೋಗುತ್ತೆ. ಹೌದು. ಹಾಗೆ ನಮ್ಮ ಮನೆ ಕಷ್ಟಪಟ್ಟು ಹೊರಗಡೆಯಿಂದ ಹಿಂಸೆಪಟ್ಟು ಮನೆಗೆ ಬಂದ ತಕ್ಷಣ ಮನೆ ಶಾಂತ ಸ್ವರೂಪವಾಗಿರ್ತಕ್ಕಂಥ ಮನೆ ಆಗಬೇಕು. ಈ ಶಾಂತ ಸ್ವರೂಪ ಆಗಬೇಕಂದ್ರೆ ಭೂಮಿಯ ಮೇಲ್ಚಿಪ್ಪನ್ನು ತೆಗೆದೇ ಮನೆಯನ್ನು ಕಟ್ಟಬೇಕು. ಇಲ್ಲ ಶಾಂತತ್ವ ಸಿಗೋದು ತುಂಬ ಕಷ್ಟ. ಹಾಗಂತ ಆ ರೀತಿ ಕಟ್ಟಲಿಲ್ಲ ಅಂದರೆ ಮನೆ ಚೆನ್ನಾಗಿಲ್ವಾ ಅಂತ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ಕಟ್ಟಾಗಿದೆ, ಅದಕ್ಕೇನಾದ್ರು ಸರಳವಾದ ವಿಧಾನ ಮಾಡತಕ್ಕಂಥದ್ದು ಇದೆಯಾ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದು ಸಾಧ್ಯತೆ ಇರುತ್ತೆ. ಕಟ್ಬಿಟ್ಟಿದ್ದೀವಿ, ಮದುವೆ ಮಾಡಿಬಿಟ್ಟಿದ್ದೀವಿ, ಈಗ ಮುಂದಕ್ಕೆ ಏನೂ ಮಾಡೋಕ್ಕಾಗಲ್ಲ ಅಲ್ಲ, ಅದಕ್ಕೂ ರಿಪೇರಿ ಇದೆ. ಆದರೆ ನಿಮ್ಮಲ್ಲಿ ಮೊದಲು ನಂಬಿಕೆ ಬರಬೇಕು. ನಮ್ಮ ಮನೆಯನ್ನು ಸಂತೋಷಭರಿತವಾದ ಮನೆಯನ್ನು ಮಾಡ್ಕೋಬೇಕು ಅನ್ನೋದು ಮನೆ ಬಗ್ಗೆ. ಗಂಡು ಹೆಣ್ಣು ಮದುವೆ ಆಗಿರ್ತಕ್ಕಂಥವ್ರು ನೆಮ್ಮದಿಯಾಗಿಲ್ಲ ಅಂತಕ್ಕಂಥ ಅವ್ರನ್ನೂ ಒಂದು ರಿಪೇರಿ ಮಾಡ್ತಕ್ಕಂಥ ಲೆಕ್ಕಾಚಾರಕ್ಕೂ ನಾವು ಭದ್ರಾಗಿರಬೇಕು. ಗುರುಗಳೇ, ಆವಾಗ ನಮಗೆ ಸಂತೋಷ ಸಿಕ್ಕತ್ತೆ. ಮಾತಾಡೋಣ ಗುರುಗಳೇ. ಕಾಲರ್ ಇದ್ದಾರೆ. ಹಲೋ. ಹಲೋ ಭಾಗ್ಯ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗನ ಬಗ್ಗೆ ತಿಳ್ಕೊಂಬೇಕಿತ್ತು ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ವಿಶಾಖ ನಕ್ಷತ್ರ, ತುಲಾರಾಶಿ. ನೀವು ಮಾತಾಡ್ಬೇಕಿದ್ರೆ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಗುರುಗಳಿದ್ದಾರೆ, ಮಾತಾಡಿ. ಮಾಡಿದ್ದೀನಿ ಮೇಡಮ್. ಹಲೋ. ಹಲೋ. ಹೇಳಮ್ಮ, ಮಗನಿಗೆ ಎಷ್ಟು ವಯಸ್ಸು? ವಯಸ್ಸು 26 ವರ್ಷ. ಏನು ಮಾಡ್ತಾನೆ? ಅದೇ ಕಾರು ಓಡಿಸ್ತಾನೆ. ನೀವು 2ನೇ ಸಲ ಕರೆ ಮಾಡಿದ್ರಾ? 2ನೇ ಸಲ ಕರೆ ಮಾಡಿದ್ದೀನಿ. ಬರೀ ಕೇಳ್ತಾನೆ ಇರಿ, ಎಲ್ಲ ಬರೀ ಕೇಳ್ಕೊಂಡೆ ಕಾಲ ಕಳೀತೀರ ಹೊರತು ಯಾರು ತಿಳ್ಕೊಂಡು ರೆಡಿ ಮಾಡ್ಕೊಳ್ಳಲ್ಲ. ಏನು ಮಾಡತ್ತಾಯಿ? ಅಲ್ಲ, ನೀವು ಕೇಳೋದ್ರಲ್ಲೇ ಕಾಲ ಕಳೀತೀರಾ, ಬೇಜಾರಿಗೆ ಏನು ಕರೆ ಮಾಡ್ತೀರಾ ಹಿಂಗೆ ಅಂತ? ಇಲ್ಲ ಇಲ್ಲ ಇಲ್ಲ. ಅಲ್ಲ ಸರಿಪಾ, ಒಂದ್ಸತಿ ನಿಮ್ಮ ಇದ್ರ ಹತ್ರ. ಓಕೆ, ಅದಾಯ್ತು. ವಿಶಾಖ ನಕ್ಷತ್ರ ಅಂತಕ್ಕಂಥದ್ದು ಅಷ್ಟು ಸುಲಭವಾಗಿ ದೇಹ ಕಂಪ್ಲೀಟಾಗಿ ಅರ್ಧ ಭಾಗ ದೇಹ ತುಂಬ ಸಂಕಷ್ಟದಲ್ಲಿರುತ್ತೆ ಕಣಮ್ಮ. ನೀವು ಬರೀ ಸಮಯ ವ್ಯರ್ಥ ಮಾಡಬೇಡಿ. ಬಂತಿರೋ ಕೇಳ್ತಿರೋ ಪೂರ್ತಿ ಮಾಡಿ ವಿಷಯ ತಿಳ್ಕೊಳ್ಳಿ. ಸುಮ್ಮನೆ ಏನೋ ಒಂದು ಕೇಳಬೇಕಲ್ಲ ಕಾಟಾಚಾರಕ್ಕೆ ದಯವಿಟ್ಟು ಕರೆ ಮಾಡಬೇಡಿ. ಸುಮ್ಮನೆ ಅನಾವಶ್ಯಕ ಸಮಯ ವ್ಯರ್ಥ ಮಾಡಬೇಡಿ. ಮಕ್ಕಳು ತುಂಬ ನಿಮ್ಮ ಎತ್ತರಕ್ಕೆ ಬಂದರೂ ಇನ್ನೂ ನೀವು ರಿಪೇರಿ ಮಾಡೋಕ್ಕಾಗಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕಮ್ಮ ಜೀವನ?
ದಯವಿಟ್ಟು ಪ್ರಯತ್ನ ಮಾಡಿ, ಏನೇ ಆಗೋಗ್ಬಿಡಿ ನಮ್ಮ ಮಕ್ಕಳನ್ನ ಸರಿ ಮಾಡಲೇಬೇಕು ಅಂತ ತೀರ್ಮಾನ ತಗೊಳ್ಳಿ ತಂದೆ ತಾಯಿ ಆದವರು. ನೀವು ಅದನ್ನು ಬಿಟ್ಟು ಕೆಲಸಕ್ಕೆ ಕಳಿಸೋದು, ಮದುವೆ ಮಾಡೋದೇ ಮುಖ್ಯ ಅಂದ್ಕೊಂಡ್ರೆ ದಯವಿಟ್ಟು ಏನೂ ಅರ್ಥ ಇಲ್ಲ. ರಿಪೇರಿ ಮಾಡೋ ಜೀವನ ಬೇಡ, ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಪ್ರಾರಂಭದಲ್ಲೇ ಸರಿ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಈಗ ನಕ್ಷತ್ರದಲ್ಲಿ ಪ್ರತಿಯೊಂದು ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ ಈ ರೀತಿಯ ಅನಾರೋಗ್ಯದ ಸಿಂಪ್ಟಮ್ಸ್ ಇರುತ್ತೆ ಅಂತ ಹೇಳ್ತಿರ್ತೀರ ಗುರುಗಳೇ. ಈಗ ನೀವು ಹೇಳ್ದಾಗೆ ಹೊರ ಚಿಪ್ಪನ್ನು ತೆಗೆದು ಮನೆ ಕಟ್ಟುವಂಥ ವ್ಯವಸ್ಥೆ ಮಾಡಿದಾಗ ಅದರಲ್ಲಿ ಏನಾದ್ರು ಆಲ್ಟ್ರೇಷನ್ ಆಗುತ್ತಾ ಗುರುಗಳೇ? ಈಗ ಇದಕ್ಕಿನ್ನ ಇನ್ನೊಂದು ಭಾಗ ಬಂದಕ್ಕೆ ಹೋದರೆ, ಈಗ ನಾವು ಸಾಮಾನ್ಯವಾಗಿ ಶಾಸ್ತ್ರ ಕೇಳುವಾಗ ಜ್ಯೋತಿಷಿಗಳು ಹೇಳ್ತಕ್ಕಂಥದ್ದೇನು, ಗ್ರಹಗಳು ಅಂತ ಹೇಳ್ತಾರೆ. ಹೌದಾ? ಈ ಗ್ರಹ ತಪ್ಪಿದೆ, ಈ ಗ್ರಹ ತಪ್ಪಾಗಿದ್ರೆ ಈ ವರ್ಷ ಇಷ್ಟ ಆಗತ್ತೆ, ಇಷ್ಟು ವರ್ಷ ಹಿಂಗಾಗತ್ತೆ ಅಂತ ಹೇಳ್ತಾರೆ. ಇದಕ್ಕೊಂದು ರಿಪೇರಿ ಏನು ಗೊತ್ತೇನಮ್ಮ? ಪ್ರತಿಯೊಬ್ರು ತಿಳ್ಕೊಬೇಕಾಗಿರೋದು, ಪ್ರತಿಯೊಬ್ರು. ಇದು ಶಾಸ್ತ್ರ ಕೇಳೋ ಹತ್ರ ಸಿಕ್ಕಲ್ಲ. ಇದು ಶಾಸ್ತ್ರ ಹೇಳೋರು ಗ್ರಹಗಳನ್ನ ಗುರುತಿಸ್ತಾರೆ, ಈ ಗ್ರಹ ಚೆನ್ನಾಗಿಲ್ಲ, ಈ ಗ್ರಹ ಚೆನ್ನಾಗಿದೆ ಅಂತ. ಅದೆಲ್ಲ ಮುಖ್ಯ, ನಾವು ತಿಳ್ಕೊಳ್ಳೋದು ಮುಖ್ಯ ಇದೆ. ಏನು ತಿಳ್ಕೋಬೇಕು ಅನ್ನೋದು ಪ್ರಶ್ನೆ ಅಲ್ವಾ? ಗಂಡ ಒಂದು ಗ್ರಹ, ಹೆಂಡತಿ ಒಂದು ಗ್ರಹ. ಗಂಡ ಒಂದು ಗ್ರಹ, ಹೆಂಡತಿ ಒಂದು. ಮೊದಲು ನಾವು ತಿಳ್ಕೋಬೇಕಾದ ಸತ್ಯವಾದ ಸಂಗತಿ, ಗಂಡನೇ ಒಂದು ಗ್ರಹ, ಹೆಂಡತಿ ಒಂದು ಗ್ರಹ, ಹುಟ್ಟುವ ಮಗು ಒಂದು ನಕ್ಷತ್ರ. ಅಥವಾ ಮಗುನೇ ಆಗಿಲ್ಲ, ಆ ಮನೆಯೇ ನಕ್ಷತ್ರವಾಗಿರುತ್ತೆ. ಈಗ ನಾವು ನಕ್ಷತ್ರಕ್ಕೆ ಶಾಂತಿ ಮಾಡೋ ಜನ ಎಷ್ಟು ಬುದ್ಧಿವಂತರು, ಸ್ವಲ್ಪ ಯೋಚನೆ ಮಾಡು. ಒಂದು ಮಗುವಿಗೆ ಮದುವೆ ಆಗ್ತಾ ಇಲ್ಲ ಅಂತ ನಕ್ಷತ್ರ ಶಾಂತಿ ಮಾಡಿಸ್ತೀವಿ ಅಲ್ವಾ? ನಕ್ಷತ್ರ ಇರೋದು ನಮ್ಮ ಮನೆ ಒಳಗಡೆ ಅಂತ ನಮ್ಮ ಜನಕ್ಕೆ ಯಾಕಿನ್ನೂ ಅರ್ಥ ಆಗಿಲ್ಲ. ನಮ್ಮನೆ ಒಳಗಡೆ ನಕ್ಷತ್ರ, ನಮ್ಮ ಮನೆಯೇ ನಕ್ಷತ್ರ. ನಮ್ಮ ಮನೆ ಒಳಗಡೆ ಇರ್ತಕ್ಕಂತಹ ಏನು ಪರಿಸರ ವಿಸ್ತಾರ ಮಾಡಿರ್ತೀವಿ, ಎಷ್ಟು ಅಡಿ ತಗೊಂಡಿರ್ತೀವಿ, ಅದೇ ಇಡೀ ಕುಟುಂಬದ ನಕ್ಷತ್ರ. ಅದೇ ಗುರುಗಳೇ ನಕ್ಷತ್ರ ಆಗುತ್ತೆ. ಅಂದರೆ ತಿಳ್ಕೊಳ್ಳೋವರೆಗೂ ಏನು ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ ಈಗ ತಾನೇ ಹೇಳ್ದ 10 ನಿಮಿಷನೂ ಆಗಿಲ್ಲ. ಮನೆಯಲ್ಲಿ ಶಾಖ ಉತ್ಪತ್ತಿ ಆಗ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬೇಕಾ ಬೇಡವಾ? ಬೇಕು ಗುರುಗಳೇ, ಬೇಕೇ ಬೇಕು ಅಲ್ವಾ? ಹಾಗಿದ್ದ ಮೇಲೆ ಮನೆ ಒಂದು ನಕ್ಷತ್ರ ಆಗಿದೆ ಅಂತ ಯಾವಾಗ ಅಂದ್ರೆ ಸಮತೋಲನವಾದ ಬೆಳಕಿನಲ್ಲಿರುವಂತಹ ಒಂದು ಶಾಖ, ಇದು 4 ಮೂಲೆಯಿಂದ ಒಂದೇ ರೀತಿಯಲ್ಲಿ ಸಂಗ್ರಹವಾಗಿ ನಮ್ಮ ಮೇಲೆ ಅಪ್ಲೈ ಆಗ್ತಕ್ಕಂಥದ್ದೇ ನಕ್ಷತ್ರ. ಈಗ ನಾನು ಮಾತಾಡ್ತಿರ್ತಕ್ಕಂಥ ವಿಚಾರ ಏನಂದ್ರೆ, ನಕ್ಷತ್ರವನ್ನ ಯಾಕೆ ತಿಳ್ಕೊಳ್ಳೇಬೇಕು ಅಂದ್ರೆ, ನಿಮ್ಮ ದೇಹದ ಶಾಖ ನಂಬರ್ 1 ಆಹಾರದ ಮೂಲಕ ಶಾಖ ಬರಬೇಕು. ಅಲ್ಲಿ ಮಿಸ್ ಆಗೋಗಿದ್ದೀವಿ ನಾವು. ನಾವು ತೆಗೆದುಕೊಳ್ಳುವ ಆಹಾರದಲ್ಲಿ ಶಾಖವಾದ ಆಹಾರವನ್ನ ತೆಗೆದುಕೊಳ್ಳಬೇಕು ಅಂದ್ರೆ ನಾವು ತಿಳ್ಕೊಂಡಿರೋದು ಯಾವುದು? ಬಿಸಿ ಬಿಸಿ ಅಂತ. ಅಪ್ರಾಣಿ ಅಲ್ಲ. ನಾವು ತಿಳ್ಕೊಂಡದೇನು? ಬಿಸಿ ಊಟ ತಿಂದ್ರೆ, ಫ್ರೆಶ್ ಆಗಿರೋ ಊಟ ತಿಂದ್ರೆ ಶಾಖ ಇರುತ್ತೆ ಅಂತ. ನಾವು ಅದನ್ನ ಸಾಯಿಸ್ಬಿಡ್ತೀವಿ. ಯಾವ್ದನ್ನ? ಬಿಸಿ ಊಟನೇ ತಿನ್ನೋದು, ಆದ್ರೆ ಸಾಯಿಸಿದೀವಿ ಅಂತ ಗೊತ್ತಾ ನಮ್ಗೆ? ತಂಗಳು ಮಾಡಿದೀವಿ. ಏನು ಬಾಯಿಗೆ ಹಾಕೊಂಡು ಬಾಯಿ ಮುಟ್ಬಿಟ್ಟು ಮಾತಾಡ್ತೀವಲ್ಲ, ಹಾಕೊಂಡು ಆಹಾರವನ್ನ ಬಾಯಲ್ಲಿ ಹಾಕೋತೀವಿ, ಬಿಸಿನೇ ಅದು. ಓತ್ಲಾ ಹೊಡಿತೀವಿ ಮಾತಾಡೋದು, ಆಯ್ತಾ? ಹೊರಗಡೆಯಿಂದ ಏರ್ ಪಾಸ್ ಆಯ್ತು, ಅದು ತಂಗಳಾಯ್ತು. ನೀವು ಹೇಳಿದ್ದೇನು? ಫ್ರೆಶ್ ಅಂತ. ಅದು ನಾಲಿಗೆಗೆ ಹೋದ ತಕ್ಷಣ ಯಾವಾಗ ಹೊರಗಡೆ ಗಾಳಿ ಹೊರಗಡೆ ಪ್ರವೇಶ ಆಯ್ತು, ಅದು ತಣ್ಣಗಾಗತ್ತೆ. ಹೌದಾ? ನುಂಗಕ್ಕೆ ಕಷ್ಟ, ಒಳಗೆ ಕರಗೋದು ಕಷ್ಟ, ಶಾಖ ಇಲ್ಲ, ಔಟ್, ಸತ್ತೋಯ್ತು ಅಲ್ವಾ? ಈಗ ತಿಳ್ಕೊಳ್ಳಿ, ದೇಹದಲ್ಲಿ ಹೋಗ್ತಕ್ಕಂಥ ಆಹಾರನೇ ಶಾಖಭರಿತವಾದದ್ದಾಗಿಲ್ಲ. ಇದನ್ನ ಬೇಕಾದ್ರೆ ಎಷ್ಟು ಮನೆಗಳಲ್ಲಿ ಎಷ್ಟು ಸಾವಿರ ಕುಟುಂಬಗಳು ಬಂದು ನಾನು ಸಾಬೀತುಪಡಿಸಿ ತೋರಿಸ್ತೀನಿ. ಶಾಖವಾದ ಆಹಾರ ಅಂತಕ್ಕಂಥದ್ದು ಹೇಳ್ತೀವಿ ಹೊರತು ಶಾಖವಾದ ಆಹಾರ ನಾವು ತಗೋತಾ ಇಲ್ಲ. ಇದು ಒಂದು ಭಾಗ. ಇನ್ನೊಂದು ಭಾಗ, ನಕ್ಷತ್ರ ಅನ್ನೋದು ಮನೆಗೆ ಯಾಕೆ ಅನ್ವಯ ಆಗತ್ತೆ ಅಂತ ನಿನ್ನ ಪ್ರಶ್ನೆಗೆ ಉತ್ತರ. ತೆಗೆದುಕೊಳ್ಳುವ ಆಹಾರ ಶಾಖಭರಿತವಾದದ್ದಾಗಿಲ್ಲ. ಎರಡನೇದು, ನಮ್ಮ ಮನೆಯಲ್ಲಿ ಶಾಖ ಸಮತೋಲನವಾದ ಶಾಖ ಇಲ್ಲ. ಈ ಉದ್ದ ತುಂಡ ಆದಾಗ ಒಂದೇ ರೀತಿ ಶಾಖ ಇರುತ್ತಾ? ಇಲ್ಲ ಗುರುಗಳೇ. ಈಗ ಅದಕ್ಕೆ ಶನೇಶ್ವರ ಸ್ವಾಮಿ ಅಂತ ಗ್ರಹಗಳನ್ನ ಹೇಳ್ತಾರಲ್ಲ ಈ ಶಾಸ್ತ್ರ ಹೇಳೋರು, ಈ ಮನೆಗಳಲ್ಲಿ ಅವ್ರು ಇರ್ತಾರೆ. ಯಾವುದು ಉದ್ದ ಇರುತ್ತೆ, ಎಲ್ಲಿ ತುಂಡ ಇರುತ್ತೆ, ಆ ಮನೆಯಲ್ಲಿ ಈ ಮಹಾನುಭಾವ ಸದಾ ವಾಸ ಮಾಡ್ತಾ ಇರ್ತಾರೆ. ಈಗ ಅವ್ರನ್ನ ಕಳ್ಸಕ್ಕಾಗಲ್ಲ. ಯಾಕೆಂದ್ರೆ ಇವ್ರಿಗೆ ಗೊತ್ತಿಲ್ಲ. ಇವ್ರು ಪೂಜೆ ಮಾಡಿಸ್ಲಿ, ಶಾಂತಿ ಮಾಡಿಸ್ಲಿ, ಸುದರ್ಶನ ಹೋಮ ಮಾಡಲಿ, ನವಗ್ರಹ ಹೋಮ ಮಾಡಲಿ, ಏನು ಅಳ್ಳಾಡಲ್ಲ ಅದು. ಯಾಕೆಂದ್ರೆ ಮನೆ ಚೇಂಜ್ ಆಗಿಲ್ಲ. ಮನೆ ಒಳಗಡೆ ಗ್ರಹವಾಗಿ ನಾವಿದ್ದೀವಿ. ಯಾರು? ಮೊದಲನೇ ಗ್ರಹ ಗಂಡ, ಎರಡನೇ ಗ್ರಹ ಹೆಂಡತಿ, ಹುಟ್ಟೋ ಗ್ರಹ ಮೂರನೇ ಗ್ರಹ. ಅಂದ್ರೆ ಈ ಗ್ರಹಗಳಿಗೆಲ್ಲ ಸ್ಥಾನ ಯಾವುದಿರಬೇಕು? ಒಂದು ದೊಡ್ಡ ಪ್ಲಾಟ್ಫಾರಂ ಬೇಕು. ನವಗ್ರಹಗಳು 9 ಗ್ರಹಗಳಿಗೆ ಒಂದು ಪ್ಲಾಟ್ಫಾರಂ ಮಾಡಿರ್ತೀವಿ. ಹಾಗೆ ನಮ್ಮ ಕುಟುಂಬಕ್ಕೆ ಒಂದು ಮನೆ ಅನ್ನೋದು ಒಂದು ಪ್ಲಾಟ್ಫಾರಂ ಚಚ್ಚೌಕಾರವಾಗಿ ಮಾಡಬೇಕು ಅಂತ ನಾವು ಯಾಕೆ ಇಷ್ಟಪಟ್ಟಿಲ್ಲ?
ಪಡಬೇಕು ಅಂತೆ ಬೇಡ ಅಂತ್ಯಾ? ಬೇಕೇ ಬೇಕು ಗುರುಗಳೇ. ಅಲ್ವಾ? ಈಗ ನಕ್ಷತ್ರ ಅನ್ನೋದಕ್ಕೆ ಸತ್ಯ ಗೊತ್ತಾಯ್ತಲ್ಲ. ಯಾಕೆ ಅಂದರೆ ಮನೆಯಲ್ಲೇ ಎಲ್ಲ ನಕ್ಷತ್ರಗಳು ಇದೆಯೇ ಅಂತಕ್ಕಂಥ ಸತ್ಯ ತಿಳ್ಕೊಂಡಾಗ ವಿಶಾಖ ನಕ್ಷತ್ರಕ್ಕೆ ಬೇರೆ, ಶತಭಿಷ ನಕ್ಷತ್ರಕ್ಕೆ ಬೇರೆ, ಅಶ್ವಿನಿ ನಕ್ಷತ್ರಕ್ಕೆ ಬೇರೆ. ಇಲ್ಲಿ ಯಾಕೆ ಬೇರೆ ಬೇರೆಯಾಗಿ ವಿಧಾನಗಳು ಬರುತ್ತೆ ಅಂದರೆ ಅವರವರ ಮನೆಯಲ್ಲಿ ಬಂದಿರತಕ್ಕಂಥ ಅವರ ಮನೆಯಲ್ಲಿರ್ತಕ್ಕಂತಹ ಯಾವುದು ವಾತಾವರಣ ಇದೆ, ವಿಸ್ತಾರ, ಮನೆಯನ್ನು ಹೇಗೆ ವಿಸ್ತಾರ ಮಾಡಿದ್ದಾರೆ ಅದನ್ನು ವಿನ್ಯಾಸ ಅಂತಾರೆ. ಏನು ಹೇಳ್ತಾರೆ? ವಿನ್ಯಾಸ ಅಂತಾರೆ. ಅಂದರೆ ಎಷ್ಟು ಚೆನ್ನಾಗಿ ಅಂದಚಂದವಾಗಿ ಮನೆಯನ್ನು ನಾವು ಕಟ್ತೀವಿ ಅದನ್ನು ವಿನ್ಯಾಸ. ಈಗ ನೋಡಿದ ತಕ್ಷಣ ಹುಡುಗನ ಹುಡುಗಿನೋ ಎಷ್ಟು ಸ್ಲಿಮ್ ಆಗಿದೆ, ಎಷ್ಟು ಚೆನ್ನಾಗಿದ್ದಾನೆ, ಹ್ಯಾಂಡ್ಸಮ್ ಅನ್ನಲ್ವಾ? ದಪ್ಪಗೋ ದುಮ್ಗೋ ಹೆಂಗೋ ಇದ್ರೆ ಹ್ಯಾಂಡ್ಸಮ್ ಅಂತ ಹೇಳ್ತಾರ? ಹಾಗೆ ದೇಹ ವಿನ್ಯಾಸನೂ ಮುಖ್ಯನೇ, ಮನೆ ವಿನ್ಯಾಸನೂ ಮುಖ್ಯನೇ. ಇವೆರಡು ವಿನ್ಯಾಸ ಸೇರಿದಾಗ ಮನೆ ಸ್ವರ್ಗ ಆಗತ್ತೆ. ಆದರೆ ನಮಗೆ ಒಂದು ದೊಡ್ಡ ಸಮಸ್ಯೆ ಏನಾಗ್ತಾ ಇದೆ ಅಂತಂದರೆ, ವಿಚಾರ ಅತಿ ಮುಖ್ಯವಾದ ವಿಷಯ, ನಾವು ಸತ್ಯವಾದ ವಿಚಾರಗಳನ್ನು ನಾವು ತಿಳ್ಕೊಬೇಕು. ಮೊದಲು ನಾವೇನು ಮಾಡ್ತೀವಿ, ನಮಗೆ ಗೊತ್ತಿಲ್ಲ, ಅದು ನಮಗೆಲ್ಲ ಏನಕ್ಕೆ ಬೇಕು ಅಂತ ಇನ್ನೊಬ್ಬರ ಹತ್ರ ಹೋಗಿ ಕೇಳಕ್ಕೆ ಹೋಗ್ತೀವಲ್ಲ, ನಮಗೇನು ಸಿಕ್ಕಲ್ಲ. ಯಾಕೆ ಅಂದರೆ ಸತ್ಯವಾದ ವಿಚಾರ ಅವ್ರಿಗೆ ಗೊತ್ತಿರ್ತಾನೆ ನಿಮಗೆ ಹೇಳೋದು. ಹೌದು, ಅದು ಸಾಧ್ಯನೇ ಆಗಿಲ್ಲ. ಆ ಥರ ಸಾಧ್ಯ ಆಗಿದ್ರೆ ನಾವು ಇಷ್ಟೊಂದು ಪರಿಸ್ಥಿತಿಗೆ ಎದುರ್ಕೊಳ್ಳೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಇವತ್ತು ನಾನು ಹೇಳಿದಂಥ ವಿಚಾರ ಉಪ್ಪು ಕಡಿಮೆ ಮಾಡಿ ಊಟದಲ್ಲಿ ಅಂತ ಹೇಳೋದು ಸರಿ. ಮನೆಯಲ್ಲಿರೋ ಉಪ್ಪು ನೀರಲ್ಲಿ ಇರ್ಬೇಕಾದ್ರೆ ಅದನ್ನೇನು ಮಾಡೋದು? ಬಡಿಸಲೇಬೇಕು. ಹೌದು ಅಲ್ವಾ? ಹಾಗಾಗಿ ಎಷ್ಟೋ ಜನ ಪಾಪ ಡೈರೆಕ್ಟಾಗಿ ಅದನ್ನು ಕುಡಿಯೋ ಜನನೂ ಇದ್ದಾರೆ. ಎಷ್ಟೋ ಜನ ಕ್ಯಾನ್ ತರೋ, ಎಲ್ಲರೂ ಕ್ಯಾನ್ ತಂದು ಕುಡಿತಾರೆ ಅಂತ ಹೇಳಕ್ ಬರಲ್ಲ. ಆಮೇಲೆ ಕ್ಯಾನ್ ತಂದು ಕುಡಿಯೋದ್ರಲ್ಲಿ ಅದು ಯಾವ್ಯಾವ್ದು ಬೋರಲ್ಲಿ ಎಲ್ಲ ಒಂದೇ ಥರ ನೀರು ಇರಲ್ಲ. ಆಮೇಲೆ ಅಲ್ಲಿ ಟೆಸ್ಟಿಂಗ್ ಮಾಡಿ ಯಾರು ನಿಮ್ಗೆ ನೀರು ಕೊಡಲ್ಲ. ಏನಮ್ಮ? ಇಲ್ಲಿ ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ, ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಅಂಶವನ್ನು ಗುರುತಿಸ್ಬೇಕು ನಾವು. ಏನು? ಉಪ್ಪಿನ ಅಂಶ ಮತ್ತು ಶಾಖದ ಅಂಶ. ಉಪ್ಪಿನ ಅಂಶ ಜಾಸ್ತಿ ಇದ್ದಾಗ ಏನಾಗುತ್ತೆ, ಶಾಖದ ಅಂಶ ಏನಾಗುತ್ತೆ, ತುಂಬ ವ್ಯತ್ಯಾಸ ಆದಾಗ ತಲೆಗೆ ತುಂಬ ಸಮಸ್ಯೆಯನ್ನು ಕೊಡುತ್ತೆ. ನಿದ್ದೆ ಬರಲ್ಲ. ಮನುಷ್ಯರಿಗೆ ದೊಡ್ಡ ಹೊಡೆತ ಯಾವುದು ಅಂದರೆ ನಿದ್ದೆ ಬರಲ್ಲ. ನಿದ್ದೆ ಬರಲ್ಲ ಯಾಕೆ ಅಂತಂದರೆ ನೀವೇನೇ ಯೋಗ ಮಾಡಿ, ಜಾಗಿಂಗ್ ಮಾಡಿ, ಏನೇ ಮಾಡಿ, ಕರೆಕ್ಟ್ ಟೈಮ್ಗೆ ನಿದ್ದೆ ಬರಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಉತ್ಪತ್ತಿ ಆಗ್ತಾ ಇರತಕ್ಕಂಥ ಶಾಖದ ವೈಪರೀತ್ಯದಿಂದ ನಿಮಗೆ ತಲೆ ಹಿಡ್ಕೋಬೇಕು. ಆಚೆ ಹೋಗಿ ಕೂತ್ಕೊಂಡು ಎಷ್ಟೋ ಜನ ಅಯ್ಯೋ ನನ್ನ ಕಾಲ ಆಗಲ್ಲಪ್ಪ ಅಂತ ಆಚೆ ಹೋಗಿ ಕೂತಿರ್ತಾರೆ. ಹೌದು. ಮನೆ ಕಟ್ಟಿ ಹೊರಗಡೆ ಹೋಗಿ ಕೂತ್ಕೊಳ್ಳುವಂಥದ್ದು, ಇನ್ನೊಂದು ಕಡೆ ಹೋಗಿ ಒಳ್ಳೇದು ಮಾಡ್ಕೊಂಬರ್ತಕ್ಕಂಥ ಪ್ರಮೇಯ ನಮಗೇನು ಬಂದೈತೆ? ನಮ್ಮ ಮನೆಯನ್ನೇ ನಾವು ಒಳಗಡೆನೇ ಇದ್ಕೊಂಡು ಮಲಕ್ಕೊಂಡು ಊಟ ಮಾಡಿ ಖುಷಿಯಾಗಿರ್ತಕ್ಕಂಥ ಮನೆ ಯಾಕೆ ನಾವು ಮಾಡ್ಕೋತಾ ಇಲ್ಲ? ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಬದುಕಬೇಕು. ನಾವು ಎಲ್ಲದಕ್ಕೂ ರಿಪೇರಿ ಮಾಡಿಕೊಂಡು ದುಡ್ಡೆಲ್ಲ ಮಾಡಿ ಸಂಪಾದನೆ ದುಡ್ಡೆಲ್ಲ ಬರೀ ಒಂದೊಂದಕ್ಕೆ ಡಿಸ್ಪ್ಲೇ ಮಾಡ್ತಾ ಹೋಗ್ತೀವಿ. ಮನೆ ಕಟ್ಟದೋ ಸರಿ ಇಲ್ಲ, ಮದುವೆ ಮಾಡ್ದೋ ಸರಿ ಇಲ್ಲ, ಮಗು ಹುಡ್ತು ಸರಿ ಇಲ್ಲ. ಸೊ ನಾವು ನಮ್ಮ ಜೀವನ ಇದೆ ಸರಿ ಇಲ್ಲ ಅಂತ ಹಣವೆಲ್ಲ ತುಂಬ ಪೋಲಾಗ್ತಾ ಇದೆ. ಮತ್ತೆ ನಾವು ಕೇಳ್ತೀವಿ ನನ್ನ ದುಡ್ಡು ಉಳಿತಾ ಇಲ್ಲ ಅಂತ. ನಾವು ದುಡ್ಡು ವ್ಯರ್ಥವಾಗಿ ಹೋಗ್ತಾ ಇದೆ ನಮಗೆ ಗೊತ್ತಿಲ್ಲದೆ. ಯಾಕೆಂದರೆ ಮಗಳಿಗೂ ಹುಷಾರಿಲ್ಲ ಅಂತ ಕರ್ಕೊಂಡು ಹೋಗಲೇಬೇಕು, ಹೆಂಡತಿಗೂ ಹುಷಾರಿಲ್ಲ ಕರ್ಕೊಂಡು ಹೋಗಲೇಬೇಕು, ಅವ್ರಿಗೂ ಹುಷಾರಿಲ್ಲ ಕರ್ಕೊಂಡು ಹೋಗಲೇಬೇಕು, ಅಡ್ಮಿಟ್ ಮಾಡಲೇಬೇಕು. ಆದರೆ ಒಂದು ತಿಳ್ಕೋಬೇಕು, ನಮ್ಮ ಮನೆ ಯಾವ ಕಾರಣಕ್ಕೂ ಔಷಧ ಅಂತಕ್ಕಂಥದ್ದು ಮನೆಯಲ್ಲಿ ಉತ್ಪತ್ತಿಯಾಗುವ ಶಾಖದ ಮುಂದೆ ಯಾವ ಔಷಧನೂ ಇಲ್ಲ. ಮಾತನಾಡೋರು ಲಾಸ್ಟ್ ಕಾಲರ್ ಇದ್ದಾರೆ. ಹಲೋ ಹಲೋ ರಾಧಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಸರ್ ಮೇಡಮ್, ಅದು ನಾನು ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು, ಶಿವಪ್ರಸಾದ್ ಬಗ್ಗೆ. ಅವ್ರದ್ದು ನಕ್ಷತ್ರ ತಿಳಿಸಿ. ಅವನು ಶ್ರಾವಣ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ ಸರ್, ನಾನು ರಾಧಾ ಅಂತ. ಸರಿಮ್ಮ, ಎಷ್ಟು ವಯಸ್ಸು ಮಗನಿಗೆ? ಮಗನಿಗೆ ಸರ್ ಈಗ 7 ತುಂಬ 8 ಬಿದ್ದೈತೆ. ಏನು ಡೌಟ್ ಇದೆ? ಏನು ಕೇಳಬೇಕು ಸರ್? ಅವನು ಸರ್ ಅದು ಓದೋದ್ರ ಬಗ್ಗೆ ಕೇಳ್ಬೇಕಾಯ್ತು ಅವನಿಗೆ. ಹಲೋ ಸರ್, ನಾನು ರಾಧಾ ಅಂತ. ಎಷ್ಟು ಸಲ ಹೇಳ್ತೀಯಮ್ಮ? ನಿಮಿಷ ನಿಧಾನ, ಯಾಕೆ ಅಷ್ಟು ಅರ್ಜೆಂಟ್? ಅಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಕರೆ ಕಟ್ ಆಗುತ್ತೆ. ಅಮ್ಮ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಮ್ಮ. ಅವನಿಗೆ ಆಟಿಟ್ಯೂಡ್ ಇಲ್ಲ, ಸ್ವಲ್ಪ ಯಾಕೋ ಇತ್ತೀಚೆಗೆ ಮಂಕುತರ ಅವನಿಗೆ. ಆಮೇಲೆ ಹೇಳುದ್ ಮಾತು ಕೇಳ್ತಲ್ಲ, ನಾನು ಹೇಳುದು ಏನು ಕೇಳ್ತಲ್ಲ ಅವನು. ಕೇಳಿಸ್ತಾ ಇದೆಯಾ ಈಗ? ಸರಿ ಮೇಡಮ್, ಆಯ್ತು. ನಾನು ಹೇಳೋದು ಕೇಳಿಸ್ತಾ ಇದೆಯೇನಮ್ಮ? ಹಲೋ, ನಾನು ಹೇಳೋದು ಕೇಳಿಸ್ತಾ ಇದೆಯಾ? ಕಾಲ್ ಕಟ್ ಆಗಿದೆ ಗುರುಗಳೇ. ಇಲ್ಲಿ ಈಗ ಎಮ್ಮ ಹೇಳಿದ್ದು ಆ್ಯಕ್ಟಿಟ್ಯೂಡ್ ಸರಿ ಇಲ್ಲ. ಈಗ 7 8 ವರ್ಷ. ಈಗ ಅದಕ್ಕೆ ರಿಪೇರಿ ಏನು?
ಸಾಧ್ಯ ಇಲ್ಲ, ಕೇಳಲ್ಲ. ಸಾಧ್ಯ ಇಲ್ಲ. ಹೇಳಿದ ಮಾತು ಬೇರೆ ಕೇಳಬೇಕಂತೆ. ಹಾಂ ಇವ್ರು ಮಾಡಿರ್ತಕ್ಕಂಥ ಗನಬಾರಿ ಕೆಲಸಗಳು, ಈಗ ನಾನು ಈ ಪದ ಬಳಸಿದ್ರೆ ಎಷ್ಟೋ ಅಪ್ಪ ಅಪ್ಪಂದರಿಗೆ ಏನು ಇವ್ರು ನಮ್ಮನ್ನ ಇಷ್ಟೊಂದು ಕಂಡ ಮಾಡ್ತಾರಲ್ಲ, ಏನು ನಮಗೆ ಬೈತಾರಲ್ಲ ಅನ್ನೋ ಪರಿಸ್ಥಿತಿಲಿ ಇದ್ದಾರೆ. ಹೌದು. ನಾನು ಬೈಯಲ್ಲ, ಬೈಯಕ್ಕೆ ನಾನು ಯಾರು, ಬೈಸ್ಕೊಳಕ್ಕೆ ನೀವು ಯಾರು, ಬೈಯುವಂಥ ಪ್ರಶ್ನೆಯೇ ಅಲ್ಲ. ವಿಷಯ ಇಷ್ಟೇ, ತಂದೆ ತಾಯಿಗಳು ಆದವರು ನೆಮ್ಮದಿ ಬರಬೇಕು. ಯಾರಿಂದ? ಮಕ್ಕಳಿಂದ. ಮಕ್ಕಳಿಂದನೂ ನೆಮ್ಮದಿ ಇಲ್ಲ, ನೀವು ಹುಟ್ಟು ಬೆಳೆದಾಗಿಂದನೂ ನೆಮ್ಮದಿ ಇಲ್ಲ. ಅದಕ್ಕೆ ನಾನು ಎಚ್ಚರಿಕೆ ತಗೊಳ್ಳಿ ಅಂತ ನಿಮಗೆ ನಾನು ಒತ್ತು ಹೇಳ್ತಾ ಇದ್ದೀನಿ ಹೊರತು ತಂದೆ ತಾಯಿ ಸರಿ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ. ಎಚ್ಚರಿಕೆ ತಗೋತಾ ಇಲ್ಲ. ತಂದೆ ತಾಯಿ ಆದವರ ಜವಾಬ್ದಾರಿ ಏನು ಅಂದರೆ ಒಳ್ಳೆಯ ಸಂತಾನ ಅಂತಕ್ಕಂತಹ ಒಂದು ಲೆಕ್ಕಕ್ಕೆ ಅಮ್ಮ ಎಷ್ಟೋ ಸಲ 1000 ಸಲ ಹೇಳಿದ್ದೀನಿ. ಈಗ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಬೇಜಾರಾಗತ್ತೆ. ನೀವು ಮಗು ಮಾಡ್ಕೊಳ್ಳೋಕ್ಕೆ ನೀವು ಸಾಧನೆ ಮಾಡಿರೋದಾದ್ರೂ ಏನು, ಯಾವುದೇ ತಾಯಿ ತಂದೆ ಆಗಿರಲಿ, ನೀವು ಮಗು ಮಾಡ್ಕೊಳ್ಳೋಕ್ಕೆ ನಿಮ್ಮ ಸಾಧನೆ ಏನು ದಯವಿಟ್ಟು ಯಾರಾದರೂ ತಿಳಿಸಿ ವಾಟ್ಸಪ್ ಮಾಡಿ. ಮಗು ಮಾಡ್ಕೊಳ್ಳೋಕ್ಕೆ, ಸಂತಾನವನ್ನು ಪಡೆಯಲಿಕ್ಕೆ ನೀವು ಸಾಧನೆಯನ್ನು ಯಾವುದು ಮಾಡಬೇಕಿತ್ತು, ಯಾವುದು ಮಾಡಿದರೆ ಹೇಳಿ. ಯಾವುದು ಮಾಡಿಲ್ಲ. ಮದುವೆ ಆಗತ್ತೆ, ಮಗು ಆಗತ್ತೆ ಅಷ್ಟೇ ತಿಳ್ಕೊಂಡಿರೋದು. ಇದು ಸಾಧನೆನಾ? ಇದು ಮಗುಗೋಸ್ಕರ ನಿಮ್ಮ ಸಾಧನೆ ಏನು? ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ನಿಮ್ಮ ಸಾಧನೆ ಏನು? ನಿಮ್ಮ ಜೀವನದಲ್ಲಿ ನೆಮ್ಮದಿಯಾಗಿರೋಕ್ಕೆ ಸಾಧನೆ ಏನು? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಸಾಧನೆ ಏನು ಮಾಡಬೇಕಿತ್ತು? ಮದುವೆ ಮಾಡ್ಕೊಂಡಿದ್ದೆ ಸಾಧನೆ ಅಂತೀಯಮ್ಮ. ಆಮೇಲೆ ಮಗು 9 ತಿಂಗಳು ಇಟ್ಕೊಂಡಿರ್ಲಿಲ್ವಾ, ಹೊಟ್ಟೆ ಒಳಗೆ ಇಟ್ಕೊಂಡಿರಲ್ವಾ, ಅದೇ ಸಾಧನೆ ಅಂದರೆ ಏನು ಹೇಳೋದು? ಯಾವುದಂಗಾರ ಸಾಧನೆ ಅಂದರೆ ಇದು ಬೇಕಾ ಬೇಡ? ಮಗುವನ್ನು ಪಡೀಲಿಕ್ಕೆ ತಾಯಿ ತಂದೆ ಸಾಧನೆ ಏನು? ಏನು ಮಾಡಬೇಕಿತ್ತು ಹಾಗಿದ್ರೆ ಅಲ್ವಾ? ಸಂತಾನವನ್ನು ಪಡೆಯುವುದಕ್ಕೂ ಮದುವೆಯನ್ನು ಮಾಡ್ಕೊಳ್ಳೋದಕ್ಕೂ ಪಾರ್ವತಿ ಶಿವನಿಗೆ ಏನೆಲ್ಲ ಪ್ರಯತ್ನ ಮಾಡಿ ಪಡ್ಕೊಂಡು, ಪ್ರತಿ ಜನ್ಮದಲ್ಲೂ ನೀನೇ ನನಗೆ ಪತಿಯಾಗಬೇಕು ಅಂತ ಎಷ್ಟೆಲ್ಲ ನೀರು ಕುಡಿದೆ ತಪಸ್ಸು ಮಾಡಿ ಪಡೆದಿರ್ತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತು. ಅದೇ ನಮ್ಮ ಶ್ರೀನಿವಾಸರಿಗೆ, ಶ್ರೀಮನ್ ನಾರಾಯಣನಿಗೆ ಇನ್ನೊಂದು ಜನ್ಮ ಅನ್ನೋದಿದ್ದರೆ ನೀನೇ ನನಗೆ ಬೇಕು ಅಂತ ಹೇಳಿ ಎಷ್ಟು ತಪಸ್ಸು ಮಾಡಿದ್ರು. ಈಗ ಇಲ್ಲಿ ಮದುವೆ ಮಾಡೋರು ಯಾವ ತಪಸ್ಸು ಮಾಡ್ತಾರೆ? ಏನಾದ್ರು ಮಾಡಿ ಆ ಹುಡುಗನ್ನ ಕ್ಯಾಚ್ ಹಾಕೋಬೇಕು, ಏನಾದ್ರು ಮಾಡಿ ಆ ಹುಡುಗಿನ ಕ್ಯಾಚ್ ಹಾಕೋಬೇಕು, ಇಷ್ಟೇ ಬಿಟ್ಟು ಇದು ಸಾಧನೆನಾ? ಅಂದರೆ ಕ್ಯಾಚ್ ಹಾಕೊಳ್ಳೋಕ್ಕಾಗಲ್ಲ. ಆದರೂ ಭಾವನೆಗಳು ಹೇಳ್ತಾ ಇದ್ದೀನಿ. ಸಾಧನೆ ಅಂದರೆ ಮಗುಗೋಸ್ಕರವಾಗಿ ಗಂಡ ಹೆಂಡತಿಯಾದವರು ಯಾವ ರೀತಿಯಲ್ಲಿ ಸಂಕಲ್ಪವನ್ನು ಮಾಡ್ಕೋಬೇಕು, ಮಗುವನ್ನು ಪಡ್ಕೋಬೇಕಾದ್ರೆ ನಮ್ಮ ಪೂರ್ವ ಸಿದ್ಧತೆ ಏನು, ಇಷ್ಟು ಮಾಡತಕ್ಕಂಥದ್ದು ಸಾಧನೆ. ಅದಕ್ಕೋಸ್ಕರವಾಗಿ ಮಕ್ಕಳ ಬಗ್ಗೆ ತಂದೆ ತಾಯಿಗೆ ಯಾವುದನ್ನು ಕೇಳೋ ಅಧಿಕಾರ ಇಲ್ಲ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ ಇದಕ್ಕೆ. ಮಗು ನೀವೇನು ಇಂಥದ್ದೇ ಬೇಕು ಅಂತ ಕೇಳಿಲ್ಲ, ಮಗು ಆಗಬೇಕು ಅಂತಲೂ ಅನ್ಕೊಂಡಿಲ್ಲ, ಅದು ಹೆಂಗೋ ಆಗತ್ತೆ. ಅದಕ್ಕೊಂದು ಸಣ್ಣ ಉದಾಹರಣೆ ಏನಪ್ಪ ಅಂದರೆ, ನಾವು ಬಯಸದೇ ಆಗುವ ಮಗುವೇ ಜಾಸ್ತಿ. ಮಗು ಬೇಕಾಗಿದ್ದು ನಾವು ಬಯಸ್ದಾಗ ಮಗು ಆಗಬೇಕು ಅಂದರೆ ನನಗೆ ಈ ತಿಂಗಳಲ್ಲೇ ಕನ್ಸೀವ್ ಅಂತ ಆಗಬೇಕು. ಆಗಿದೆಯಾ? ಇಲ್ಲ ಗುರುಗಳೇ. ಆಗಿದೆಯಾ? ಹಾಗಿದ್ದ ಮೇಲೆ ಅಕಸ್ಮಾತಾಗಿ ಆಗಿರೋ ಮಕ್ಕಳೇ ಎಲ್ಲ ಆಗ್ತಾ ಇರೋದು. ಹೌದಾ? ಪ್ರಯತ್ನ ಇರಲ್ಲ, ಅವ್ರದ್ದು ಏನಿರುತ್ತೋ ಅದು ಹೋಗ್ತಿರ್ತಾರೆ. ಅದರಲ್ಲಿ ಯಾವಾಗಲೂ ಒಂದ್ಸಲ ಡಾಕ್ಟರ್ ಹತ್ರ ಹೋದಾಗ ನಿಮ್ಮ ಕನ್ಸೀವ್ ಅಂತ ಆಮೇಲೆ ಗೊತ್ತಾಗತ್ತೆ. ಅಂದರೆ ನಾವು ಕಂಪ್ಲೀಟಾಗಿ ಎಚ್ಚರ ತಪ್ಪಿದ್ದೀವಿ. ಯಾವುದರಲ್ಲಿ? ಮಗುವನ್ನು ಪಡೆಯುವುದರಲ್ಲಿ ಎಚ್ಚರ ತಪ್ಪಿ ಮಗುವನ್ನು ಪಡ್ಕೊಂಡಿದ್ದೀವಿ, ಅಂದರೆ ಮಕ್ಕಳನ್ನು ಪಡ್ಕೊಂಡಿದ್ದೀವಿ. ಅಂದ ಮೇಲೆ ಆ ಮಕ್ಕಳು ನಿಮ್ಮ ಮೇಲೆ ಆಸೆ ಇರಲ್ಲ, ಪ್ರೀತಿ ಇರಲ್ಲ, ನಿಮ್ಮನ್ನು ಪ್ರೀತಿಸಲ್ಲ, ನೀವು ಅವ್ರನ್ನ ಪ್ರೀತಿಸಿದ್ರು ಅವ್ರು ನಿಮ್ಮನ್ನು ಪ್ರೀತಿಸಲ್ಲ. ಯಾಕೆ? ಸಾಧನೆ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಸೀಸರಿನ್ನು ಮುಗ್ದೇ ಹೋಯ್ತು. ಮಗುಗೂ ತಾಯಿಗೂ ರಿಲೇಷನ್ಶಿಪ್ಪೇ ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಯಾಕೆ? ನಮ್ಮ ಕಾಲ ಆಗಲ್ಲ, ನೋವು ಅಲ್ವಾ? ಇದೆಲ್ಲವೂ ಕೂಡ ಕುಟುಂಬದಲ್ಲಿ ಯಾಕೆ ಏಳಿಗೆ ಆಗ್ತಾ ಇಲ್ಲ, ಕುಟುಂಬದಲ್ಲಿ ಒಮ್ಮತ ಯಾಕೆ ಬರ್ತಾ ಇಲ್ಲ ಅಂತ ಪ್ರತಿ ತಂದೆಗಳು ಕೂತ್ಕೊಂಡು ಯೋಚನೆ ಮಾಡಿ. ನಾವು ಮಗುವನ್ನು ಪಡ್ಕೊಂಡಂಥ ರೀತಿಯಾಗಲಿ, ನಾವು ಮನೆಯನ್ನು ಕಟ್ಟಿದ ರೀತಿಯಲ್ಲಾಗಲಿ, ಕಟ್ಟುತ್ತಿರುವ ರೀತಿಯಾಗಲಿ, ಮದುವೆ ಮಾಡತಕ್ಕಂಥ ನಡ್ಕೊಳ್ತಕ್ಕಂಥ ರೀತಿಯಾಗಲಿ, ಯಾವುದಲ್ಲಾದ್ರೂ ದಯವಿಟ್ಟು ಯಾರಾದ್ರೂ ಸಾಧನೆ ಮಾಡಿದ್ದೀವಿ, ನಾನು ಹೀಗೆ ಸಾಧನೆ ಮಾಡಿ ಮದುವೆ ಮಾಡ್ಕೊಂಡೆ ಅಂತೀರಿ, ದಯವಿಟ್ಟು ವಾಟ್ಸಪ್ ಮಾಡಿ. ನಿಮ್ಮನ್ನು ಕರೆಸಿ ನಾನು ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೀನಿ. 4-6 ಜನಕ್ಕೆ ಅರ್ಥ ಆಗಲಿ. ಯಾಕೆ ಅಂದರೆ ಒಂದು ಸಾಧನೆ ಅಂದರೆ ನಾವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡ್ತೀವಲ್ಲ, ಅದಲ್ಲ. ನಮಗೆ ಬೇಕಾಗಿರ್ತಕ್ಕಂತಹ ಸಾಧನೆ ಯಾವುದು ಅಂದರೆ ನಮ್ಮ ಕುಟುಂಬ. ಈ ಸತ್ಯಕ್ಕೆ ನೀವೆಲ್ಲ ಅರ್ಥ ಮಾಡಿಕೊಂಡು ಬದುಕಬೇಕು ಅನ್ನೋದೇ ನಮ್ಮ ಒಂದು ಪೂರ್ಣವಾದ ಗುರಿಯಾಗಿರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರೋಗ್ಯ ರಹಸ್ಯ ನೇರಪ್ರಸಾರ ಕಾರ್ಯಕ್ರಮ. ನಾಳಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳಿ ಮುಖ್ಯ ರಸ್ತೆ, ಬೆಂಗಳೂರು 560056,
ಸಂಪರ್ಕಿಸಿ 9108258834 8618915231 9019493937.